ಸಂತೋಷವಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಯಾಕಂದರೆ ಏಸು ನಮ್ಮ ಜೊತೆ ಇದ್ದಾರೆ. ಏಸು ಇರುವಾಗಿಂದ ನಾವು ಸಂತೋಷವಾಗಿದ್ದೇ ಇರ್ತೀವಿ. ಏಸು ಸ್ವಾಮಿ ಯೋಹನ ತಟ್ಟಿ ಹೇಳಿದ್ರು, ಭಯಪಡಬೇಡ, ನನ್ನ ಸತ್ತು ಅದರ ಸದಾಕಾಲ ಜೀವವಾಗಿದ್ದೀನಿ. ಆಮೇಲೆ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ. ಖಂಡಿತವಾಗಿ ಈ ದಿನ ನಮ್ಮ ಜೊತೆ ದೇವರು ಮಾತಾಡಲಿ. ಅವ್ರ ಚಿತ್ತ ಏನಾಗಿದೋ ಹಾಗೆ ದೇವರು ನಮ್ಮನ್ನು ನಡೆಸಲಿ. ಒಂದು ಹೊಸ ಹಾಡನ್ನು, ಶೂನ್ಯದಲ್ಲಿದ್ದೆ ನಾನು, ನನ್ನ 100ಕ್ಕಷ್ಟು 100 ದೇವರನ್ನು ಮಾಡಿದಿರಿ ಅಂತ ವಾಕ್ಯ ಹೇಳ್ತಾರೆ. ಅಂದರೆ ನೋಡಿ, ಒಂದು ವೇಳೆ ಆರ್ಥಿಕವಾಗಿ ಇನ್ನೂ ಆ ಹೈಟ್ಗೆ ಬರದೇ ಇರ್ಬೋದು, ಬೇರೆ ವಿಷಯದಲ್ಲಿ, ಅದರ ಆತ್ಮದಲ್ಲಿ 100ಕ್ಕೆ 100 ನಾವು ನಮ್ಮನ್ನು ದೇವರು ಪೂರ್ಣಗೊಳಿಸಿದ್ದಾರೆ. ಹೇಗೆ ದೇವರು ಆದಮನ ಸೃಷ್ಟಿ ಮಾಡುವಾಗ ಅವನು ದೇವರೊಂದಿಗಿದ್ದನೋ, ದೇವರ ಜೊತೆ ಸಂಚರಿಸಿದನೋ, ಆ ರೀತಿಯಲ್ಲಿ ಆತ್ಮದಲ್ಲಿ 100ಕ್ಕೆ 100 ಪೆಟ್ಟು ನಮ್ಮನ್ನು ದೇವರು ಆ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ಬರುವ ದಿನಗಳಲ್ಲಿ ನಮ್ಮೊಂದು ವೇಳೆ ಆರ್ಥಿಕ ಆಗಿರ್ಬೋದು, ಬೇರೆ ಯಾವುದೇ ಇರಲಿ, ಅದನ್ನು ದೇವರು ನೋಡಿಕೊಳ್ಳುವರಾಗಿರ್ತಾರೆ. ಆಮೇಲೆ ಆದರೆ ಈ ಹಾಡಲ್ಲಿ ಏನಾಗಿದೆ ಅಂದರೆ, ನನ್ನ ಜೊತೆ ಸೇರಿ ಹೇಳಿ, ನನ್ನ ಜೀವನ ಸಾಗುತ್ತಿರುವುದು ಅದು ನನ್ನ ಬಲದಿಂದ ಅಲ್ಲ, ನಾನು ಮಣ್ಣಲ್ಲಿ ಸೇರದೇ ಇರೋದು, ಅದು ನಾನು ಉಸಿರಾಡ್ತಾ ಇರೋದು ಅದು ನನ್ನ ಸಾಮರ್ಥ್ಯ ಅಲ್ಲ. ನಾನು ನೋಡಿ, ನಾನು ಒಪ್ಕೋಬೇಕು ದೇವ್ರ ಹತ್ರ. ಏನಂತ ಒಪ್ಕೋಬೇಕಂದ್ರೆ, ಇವತ್ತು ಚೆನ್ನಾಗಿದ್ದೀವ ಅದು ನಂಬಲ್ಲ ಅಲ್ಲ, ಅವರ ಕೃಪೆ ಮಾತ್ರನೇ. ಇವತ್ತು ವಾಕ್ಯದಲ್ಲಿ ಅಲ್ಲೇ ನಾವು ನೋಡ್ಲಿಕ್ಕಿದ್ದೀವಿ. ಹಾಗೆ ಇವತ್ತು ನಾವು ಆಶೀರ್ವಾದವಾಗಿದ್ದೀವಿ, ಅದಕ್ಕೆ ಕಾರಣ ಅವರ ದಯೆ ಮಾತ್ರನೇ. ನೆಕ್ಸ್ಟ್ ವಾಕ್ಯ ಹೇಳ್ತೇವೆ ನೋಡಿ, ಎಲ್ಲ ನನ್ನ ಜೊತೆ ಸೇರಿ ಹೇಳಿ, ನನ್ನ ಕುಟುಂಬ ನೆಮ್ಮದಿಯಾಗಿರೋದು ಅದು ನನ್ನ ಐಶ್ವರ್ಯದಿಂದ ಅಲ್ಲ ದೇವರೇ. ಅಂದರೆ ಐಶ್ವರ್ಯದಿಂದ ಒಂದು ಕುಟುಂಬ ನೆಮ್ಮದಿಯಾಗಿರೋದಿಲ್ಲ. ಕುಟುಂಬ ನೆಮ್ಮದಿಯಾಗಿರೋ ಏಸು ಇರಬೇಕು. ಏಸುವೇ ಐಶ್ವರ್ಯ. ನಾವು ಕುಟುಂಬ ಸಂತೋಷವಾಗಿದೆ ಅಂದರೆ ಆ ಏಸು ನಮ್ಮ ಜೊತೆ ಇದ್ದಾರೆ. ಒಂದು ವೇಳೆ ಆದರೆ ಇನ್ನೂ ನಿಮ್ಮ ಕುಟುಂಬದಲ್ಲಿ ಆ ನೆಮ್ಮದಿ ನೀವು ಎದುರು ನೋಡ್ತಾ ಇದ್ದರೆ, ಏಸಪ್ಪ ಇವತ್ತು ನಮ್ಮ ಮನೆಗೆ ನನ್ನ ಜೊತೆ ಬನ್ನಿದೇವ್ರೆ ಅಂತ ಅವ್ರನ್ನ ಹಿಡ್ಕೊಂಡು ಹೋಗಿ, ಅವ್ರು ಹೋಗುವಾಗ ಜಕಾಯ ಮನೆಯಲ್ಲಿ ಹೋಗುವಾಗ ದೊಡ್ಡ ಅದ್ಭುತ ನಡೆದ ಹಾಗೆ ನಾವು ನೋಡುವರಾಗಿರ್ತೀವಿ. ನನ್ನ ಜೊತೆ ಸೇರಿ ಹೇಳಿ, ನನ್ನ ಹತ್ತಲಾಗದ ಸ್ಥಾನಕ್ಕೆ ಹತ್ತಿದ್ದು ನನ್ನ ಟ್ಯಾಲೆಂಟಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ, ಎಲ್ಲ ನಿನ್ನ ಕೃಪೆ ದೇವರೇಪ್ಪ, ಎಲ್ಲ ನಿಮ್ಮ ಕೃಪೆ ದೇವರೇಪ್ಪ. ಎಲ್ಲಿ ಇನ್ನು ಕೆಲವು ಹೇಳ್ತಾ ಇಲ್ಲ ಪಾಸ್ಟರ್ ನಾವು ಕಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ರಿ, ಕೆಲವು ಇಲ್ಲ ಹಂಗಲ್ಲ. ನಿನ್ನ ಕೃಪೆ ದೇವರೇ, ನಿನ್ನ ಕೃಪೆ ದೇವರೇ. ಸ್ನಾನಿಕಾದ ಯೋನ್ ಹೇಳ್ತಾರೆ, ನಾವು ತಗ್ಗಿಸಲ್ಪಡಬೇಕು, ಏಸು ಹೆಚ್ಚಿಸಲ್ಪಡಬೇಕು. ಆಮೇಲೆ ನಾವೆಷ್ಟು ಆತರ ಹೆಚ್ಚಿಸ್ತೀವಿಯೋ ನಮ್ಮ ಜೀವಿತನ ದೇವರು ಹೆಚ್ಚಿಸುವರಾಗಿದ್ದಾರೆ. ಸೇರಿ ಹಾಡನ್ನು ಹಾಡಿ ನಾವು ದೇವ್ರನ್ನ ಮಹಿಮೆ ಪಡಿಸೋಣ. ನಿಶ್ಚಯವಾಗಿ ಈ ವರ್ಷ ನಮಗೆ ಕೃಪೆಯ ವರ್ಷ, ದಯವುಳ್ಳ ವರ್ಷ. ಈಗ ಹೇಳ್ತೀನಿ, ಹೆಚ್ಚಾಗಿ ದಯೆಯನ್ನು ನಾವು ಆತುಕೊಳ್ಳುವರಾಗ, ಡಿಪೆಂಡ್ ಆನ್ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯನ್ನು ವಾಕ್ಯ ಓದಿ ಹಾಡೋಣ ನಾವು ಎಲ್ಲರೂ ಹೇಳಿ. ನಮ್ಮ ಸಭೆ ಅದರಿಂದ ನಮ್ಗೆ ಎಷ್ಟು ಟೈಮ್ ಆದರೂ ಕೂಡ ಪರವಾಗಿಲ್ಲ. ಅಲ್ಲಯ್ಯ, ಕೆಲವು ಚರ್ಚೆಗೆ ಹೋಗ್ತೀನಿ, ಪಾಸ್ಟರ್ 20 ನಿಮಿಷ ಅಂತ ಹೇಳಿ, ನಾನು ತುಂಬ ಕಿಲೋಮೀಟರ್ ಹೋಗಿರ್ತೀನಿ. 20 ನಿಮಿಷದಲ್ಲಿ ಏಸು ಸ್ವಾಮಿ ನಾಮ ಹೇಳೋಕ್ಕೆ 20 ನಿಮಿಷ ಆಗ್ಬಿಡುತ್ತೆ. ಅದರಿಂದ ನಮ್ಮ ಸಭೆ ನಾವು ಕೀರ್ತನೆ 90 14ನೇ ವಾಕ್ಯ ಓದಿ, ಉದಯದಲ್ಲಿ ಕೃಪೆಯಿಂದ. ಆಗ ಯಾರು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ನಮ್ಮನ್ನು? ದೇವರ ಕೃಪೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಡಿ ಹೇಳಿ, ದೇವರ ಕೃಪೆ ಮಾತ್ರನೇ ಈ ವರ್ಷ ನಿಮ್ಮನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ. ಓದಿ, ಮುಂದೆ ಓದಿ. ಹಾಂ ಹಾಂ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಪವಿತ್ರ ಕರೆಕ್ಟ್ ಬರೆದಿದ್ದಾರೆ. ನನಗಿರುವ ಆಸ್ತಿಯಿಂದ ನಾನು ಉಲ್ಲಾಸಿಸುತ್ತೇನೆ ಅಂತ ಬರೆದಿಲ್ಲ ಅಲ್ಲಿ. ಇದ್ರೆ ಆಗಲ್ಲ, ಬೇಕಷ್ಟೇ, ಅದಲ್ಲ. ಹಣ ಬೇಕು, ಕೆಲಸ ಬೇಕು, ಆಸ್ತಿ ಬೇಕು. ಕೃಪೆ ಇದ್ದರೆ ಮಾತ್ರನೇ ನಿಮ್ಮ ಕುಟುಂಬ ಸಂತೋಷವಾಗಿರ್ತದೆ. ಕೃಪೆ ಇದ್ದರೆ ಮಾತ್ರನೇ ನಿಮ್ಮ ಕುಟುಂಬ ಉಲ್ಲಾಸಿಸುವುದಾಗಿರ್ತದೆ. ಹಾಗೆ ನಾವೇನು ಕೇಳಬೇಕು ಪಾಸ್ಟರ್? ಒಂದೊಂದು ದಿನ ಏನು ಕೇಳ್ತಿರೋ ಇಲ್ವೋ, ದೇವರ ಕೃಪೆಯನ್ನು ಕೇಳಲಿ. ತಮಿಳಲ್ಲಿ ಒಂದು ಹಾಡನ್ನು ಹಾಡಿದ್ದು, ದೇವರೇ ನಿನ್ನ ಪ್ರೀತಿ ಮಾಡೋಕ್ಕೆ ನನಗೆ ಕೃಪೆ ಕೊಡು ದೇವರೇ, ಕಡೆಯವರೆಗೂ ನಿಲ್ಲುವುದಕ್ಕೆ ಕೃಪೆ ಕೊಡು ದೇವರೇ. ಗೊತ್ತಾ, ನಿಮ್ಮಿಲ್ಲದ್ರೆ ಬೇರೆ ಪ್ರೀತಿ ನಮ್ಮ ಎಳೆದು ಬಿಡ್ತದೆ. ಏಸು ಪ್ರೀತಿ ಮಾಡಿದ್ರೆ ನನ್ನ ಪ್ರೀತಿ ಮಾಡ್ತೀಯ ಅಂತ ಹೇಳಿದ್ರೆ, ಏಸು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ತಾರೆ, ಈ ಪ್ರೀತಿ ಹೋಗ್ಬಿಡ್ತೀರಾ. ಆಗ ಏಸು ಇಲ್ಲ, ಆ ಪ್ರೀತಿ ಇಲ್ಲ, ಏಸು ಪ್ರೀತಿಯೇ ಅಂತ ನಿಲ್ಲಬೇಕಂದ್ರೆ ನಮ್ಮಿಂದ ಅಲ್ಲ, ಕೃಪೆ ನಮ್ಮನ್ನು ನಿಲ್ಲಿಸುವುದಾಗಿರ್ತದೆ. ಓಟ ಅನೇಕರು ಓಡಿದ್ರು, ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಮುಗಿಸ್ಲಿಲ್ಲ. ದಾವಿದೆ ಬಿದ್ದು ಹೋಗ್ಬಿಟ್ರು, ಗೊತ್ತಾ ನಿಮಗೆ? ಸಿಂಸೋನೇ ಬಿದ್ದುಬಿಟ್ರು. ಅಭಿಷೇಕ ಸಿಂಸೋನ ಇದ್ದರೆ ಯಾರು ನಿಲ್ಲಗ, ಹಾಗೆ ಅವರೇ. ಅಂದರೆ ನೀವು ಕಡೆವರೆಗೆ ನಿಲ್ತೀವಿ ಅಂತ ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಕೃಪೆಯಿಂದ ಮಾತ್ರನೇ. ಅದಕ್ಕೆ ನಮಗೆ ಕೃಪೆ ಬೇಕು. ನಮಗೆ ಸೇರಿ ಹಾಡನ್ನು ಹಾಡಿ, ಆ ಹಾಡಲ್ಲಿ ಕನೆಕ್ಟ್ ಆಗಿ, ಹಲ್ಲೆಲೂಯಾ, ಹಾಡು ಗೊತ್ತಂತ ಹಾಡಬಾರ್ದು ಯಾವತ್ತು. ಅದು ಹಾಗೆಯೇ ಸೇರಿ ಅದನ್ನು ದೇವ್ರ ಜೊತೆ ನಾವು ಹಾಡುವರಾಗಿರೋಣ.
ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯವೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿ ಕೃಪೆ. ಎರಡು ಕೈಗಳೆತ್ತಿ ಹೇಳೋಣ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನಾನು ಈ ಹಾಡನ್ನು ಮೊನ್ನೆ ಹಾಡ್ತಾ ಇದ್ದೆ, ಅಷ್ಟು ಹತ್ತಿದೆ ಅಂತ ಹೇಳೋ ಸಮಯದಲ್ಲಿ ನನ್ನ ಲೈಫ್ ಅಷ್ಟೇ ಯಾಕೆಂದ್ರೆ ನಾನು ನೆನೆಸ್ಕೊಂಡೆ. ಒಂದು ಸಮಯ ನೋಡುವಾಗ ಭಾಳ ಅಷ್ಟು ಮೋಸವಾದ ಜೀವಿಸ್ತಾ ಇದ್ದೆ ನಾವು. ನನಗೆ ಗೊತ್ತಿರುವ ಹಾಗೆ ನೋಡಿ, ಕೆಲವರು ಸಿಗರೆಟ್ ಕುಡಿಯೋದು ಕೂಡ ತಂದೆ ತಾಯಿ ಮುಂದೆ ಕುಡಿಯೋಲ್ಲ. ನಾವು ತಂದೆ ತಾಯಿ ಮುಂದೆನೇ ಮನೆಯಲ್ಲೇ ಕುಡಿಯುವ ಹಾಗೆ ಕುಡಿತಾ ಇದ್ರು. ಎಷ್ಟು ಭಾಳ ನಾನು ಹೇಳ್ದಲ್ಲ, ಕೆಲವೆಲ್ಲ ನಾವು ಹೇಳ್ಕೊಳ್ಳೋದ್ರೆ ಇವತ್ತು ನಾಚಿಕೆ ಆಗ್ತದೆ ಅಂಥ ಪರಿಸ್ಥಿತಿಯಲ್ಲಿ ಇದು. ಆದರೆ ದೇವರ ತಾಯಿಯೇ ಇವತ್ತು ನಮ್ಮನ್ನು ಸೇರಿಸಿಕೊಂಡಿತ್ತು. ಇವತ್ತು ಫಸ್ಟ್ ಸರ್ವಿಸಲ್ಲಿ ಅದೇ ನಾವು ನೋಡಿದ್ದು. ರಾಹಾಬು ವೇಶ್ಯಾಗಿ ವಿಭಜನ ಮಾಡ್ತಾಳೆ, ಆಕೆನ ದೇವರು ಸೇರಿಸಿಕೊಂಡ್ರು. ನಮ್ಮ ದೇವರು ತಳ್ಳುವ ದೇವರಲ್ಲ, ನಮ್ಮನ್ನು ದೇವರು ಸೇರಿಸಿಕೊಳ್ಳುವ ದೇವರು. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಧರೆಗಿಳಿದು ಬಂದ ದೇವರವರು, ನೀತಿವಂತರಿಗಾಗಿ ಬರಲಿಲ್ಲ. ಹಾಗೆ ನೀವು ಹಾದಿ ಬಂದಿರುವ ನಿಮ್ಮ ಜೀವಿತದಲ್ಲಿ ಕೂಡ ನಿಮಗೆ ಒಂದು ವೇಳೆ ಹೌದು ನಾನು ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿದೆ, ಆದರೆ ನನ್ನ ದೇವರನ್ನು ಅಂಗೀಕರಿಸಿದರಲ್ಲ ದೇವರೇ ಅಂತ. ಹಾಗೆ ಅಂದರೆ ಉನ್ನರಿಂದ ಪಾಡುವೆ. ನಾವು ಆ ಹಾಡನ್ನು ಹಾಡುವಾಗ ನಿಶ್ಚಯವಾಗಿ ಹೇಳ್ತೀವಿ ನೋಡಿ, ನಾವು ಇವತ್ತು ಒಂದು ವೇಳೆ ಇವತ್ತು ಕರೆಕ್ಟಾಗಿ ಇರ್ಬೋದು, ಇವತ್ತು ಒಂದು ವೇಳೆ ಚೆನ್ನಾಗಿರ್ಬೋದು, ಆದರೆ ಏಸು ನಮ್ಮ ಜೀವಿತದಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಜೀವಿತ ಪಿಕ್ಚರ್ ಹಾಕಿ ನೋಡಿದರೆ ನಮಗೆ ಅಯ್ಯೋ ಅನಿಸ್ಬಿಡ್ತದೆ. ಹಲ್ಲೆಲೂಯಾ, ಆತನ ಕೃಪೆ ಮಾತ್ರನೇ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ. ಗಣನೆಗೆ ಬಾರದಂತ ಗಣನೆಯ ಮಾಡಿತು ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ,
ಎಸ್ ಡ್ಯಾಡಿ ಒಪ್ಪಿಕೊಳ್ತವಪ್ಪ. ಗಣನೆಗೂ ಬಾರದಂತ ನನ್ನ ಗಣನೀಯ ನಿನ್ ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ ದೇವರ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ ಶೂನ್ಯದಲ್ಲಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯವಿಲ್ಲ ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯದ್ದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ ಗಣನೆಗೆ ಬಾರದಂತ ಡ್ಯಾಡಿ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ ಸರಿ ಹೇಳಿ. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ 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 ಕೃಪೆಯೇ ಕೃಪೆ 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 ಸಪ್ಪ ಎಲ್ಲ ನಿನ್ನ ಕೃಪೆ ಸಪ್ಪ ಎಲ್ಲ ನಿನ್ನ ಕೃಪೆ 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 ದೇವರಪ್ಪ ಕೃಪೆ ಕೃಪೆ ಕೃಪೆನ ಯಾಕೆ ನಾವು ಹೊಗಳಬೇಕು ಗೊತ್ತಾ? ಕೃಪೆನ ಯಾಕೆ ನಾವು ಹೆಚ್ಚಿಸಬೇಕು ಗೊತ್ತಾ? ನಾವಿರುವ ಸ್ಥಳದಲ್ಲಿ ನಾವಿರುವ ಈ ಸ್ಥಾನದಿಂದ ನಮಗೆ ದೇವರು ಇಟ್ಟಿರುವ ಸ್ಥಾನಕ್ಕೆ ಯಾರು ತಲುಪಿಸೋದು ಗೊತ್ತಾ? ಕೃಪೆ ನಮ್ಮನ್ನು ತಲುಪಿಸೋದಾಗಿದೆ. ಹಾಗೆ ನೀವು ದೇವ್ರನ್ನ ಕೃಪೆನ ಹಾಡ್ತೀರೋ ನಿಮಗೆ ದೇವರಿಟ್ಟಿರುವ ಆ ಸ್ಥಳಕ್ಕೆ ದೇವರ ಕೃಪೆ ನಮ್ಮನ್ನು ಅಲ್ಲಿ ನಡೆಸುವುದಾಗಿರ್ತದೆ. ಆಮೆನ್. ಅದಕ್ಕೆ ನಾವು ಕೃಪೆಯನ್ನು ಹೆಚ್ಚಾಗಿ ಸಾಗಲೇ ಹೆಚ್ಚಿ ಹಾಡುವರಾಗಿರ್ತೀರ. ಹೀಗೆ ಹೇಳ್ತೀನಿ ನೋಡಿ, ಕೀರ್ತನೆ 37:4 ಹೇಳ್ತದೆ, ನೀನು ಕರ್ತನಲ್ಲಿ ಉಲ್ಲಾಸಿಸು ನಿನ್ನ ಹೃದಯದ ಇಷ್ಟಾರ್ಥವನ್ನು. ನಾನು ಇದುವರೆಗೆ ಏನು ತಿಳ್ಕೊಂಡಿದ್ದೆ, ನಾನು ಏನೆಲ್ಲ ಇಷ್ಟಪಡ್ತೀನೋ ಅದೆಲ್ಲ ದೇವರು ನನಗೆ ಕೊಟ್ಬಿಡ್ತಾನೆ ಅಂತ ಯೋಚನೆ ಮಾಡಿದ್ದೆ. ಹಾಗಲ್ಲ. ಹಲ್ಲೆಲೂಯಾ. ಎಲ್ಲಿ ಹೇಳ್ತಾರೆ ದೇವರೇ ನಾನು ಸಾಯಬೇಕು ಅಂತ, ಹಾಗಾದ್ರೆ ಕೊಡೋಕ್ಕಾಗ್ತದೆ? ಅದು ಹಾಗಲ್ಲ. ಮತ್ತು ಏನು ಅದರ ಅರ್ಥ ಏನು ಗೊತ್ತಾ? ನಾವು ಎಷ್ಟು ದೇವ್ರನ್ನ ಕೃಪೆನ ಹಾತ್ಕೊಳ್ತಾ ಇರ್ತೀವಿ, ಆಗ ನಮ್ಗೆ ಎಷ್ಟು ಆಸೆಗಳಿರ್ತದೆ. ಒಂದು ಸ್ಟೇಜ್ ಬರ್ತದೆ, ಈಗ ದೇವರೇ ನನ್ನ ಆಸೆ ಇಲ್ಲ ದೇವರೇ ಅಪ್ಪ, ನನ್ನಿಷ್ಟ ಇಲ್ಲ ದೇವರೇ, ನಿನ್ನ ಇಷ್ಟನೇ ನನ್ನಿಷ್ಟ ಆಗಲಿ ಅಂತ ಆ ರೀತಿಯಲ್ಲಿ ನಮ್ಮ ಹೃದಯವನ್ನು ದೇವರು ರೂಪಾಂತರಗೊಳಿಸೋರಾಗಿರ್ತಾರೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 55ನೇ ಅಧ್ಯಾಯದಲ್ಲಿ 8, 9, 10 ವಾಕ್ಯಗಳು, ಈ ಭೂಮಿಗಿಂತ ಆಕಾಶ ಎಷ್ಟು ಉನ್ನತವಾಗಿದೋ ದೇವರ ಮಾರ್ಗಗಳು, ದೇವರ ಆಲೋಚನೆಗಳು ಉನ್ನತವಾಗಿದೆ. ಆ ಉನ್ನತವಾದ ಆಲೋಚನೆಗೆ, ಆ ಉನ್ನತವಾದ ಮಾರ್ಗದಲ್ಲಿ ನಮ್ಮನ್ನು ದೇವರು ನಡೆಸಬೇಕಂದ್ರೆ ನಾವು ಹೇಳಬೇಕು, ದೇವರ ಕೃಪೆ ಮಾತ್ರ ದೇವರೇ, ಕೃಪೆ 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 ಅಂತ ಹೇಳಿ. ಯಾವಾಗಲೂ ನೀವು ಮಲಗಿರುವಾಗ ಕೃಪೆ ದೇವರೇ ಅಂತ ಹೇಳಿ, ಆ ಕೃಪೆ ನಿಮಗಾಗಿಟ್ಟಿರುವ ಸ್ಥಳಕ್ಕೆ ದೇವರು ನಮ್ಮನ್ನು ನಡೆಸೋರಾಗಿರ್ತಾರೆ. ಆಮೆನ್. ಒಂದು ಹಾಡುಗಳು ಸೇರಿ ನಾವು ಹಾಡನ್ನು ಹೊಸ ವರ್ಷ, ಹೊಸ
ಎಲ್ಲ ಹೊಸದಾಗಿ ಆಗಲಿ ಅಂತ ಒಂದು ಹೊಸ ಹಾಡು ಸುಬರವನ್ನು ಹಾಡಿದ್ದಾರೆ. ಸೇರಿ ಹಾಡನ್ನು ಹೊಸ ವರ್ಷದಲ್ಲಿ ದೇವರು ನಮಗೆಲ್ಲ ಹೊಸ ಹೊಸ ಕೃಪೆಗಳನ್ನು ಕೊಟ್ಟು ನಡೆಸುವರಾಗಿದ್ದಾರೆ. ಆಮೆನ್. ಸೇರಿ ಹಾಡೋಣ ನಾವು. ಹೊಸ ವರ್ಷ ಹೊಸ ಆಶ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನನ್ನ ಎಲ್ಲ ಅಗತ್ಯಗಳ ಪೂರೈಸಿದ ನನ್ನ ದೇವರೇ. ನನ್ನ ಎಲ್ಲ ಅಗತ್ಯಗಳ ಪೂರೈಸಿದ ನನ್ನ ದೇವರೇ. ಯೆಹೋವಾ ಈರೇ ನನ್ನ ನಡೆಸಿದ ದೇವರೇ. ಯೆಹೋವಾ ಈರೇ ನನ್ನ ನಡೆಸಿದ ದೇವರೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನನ್ನ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನನ್ನ ವ್ಯಾಧಿ ಬಾಧೆಗಳಲ್ಲಿ ಸೌಖ್ಯ ನೀಡಿದ ನನ್ನ ದೇವರೇ. ನನ್ನ ವ್ಯಾಧಿ ಬಾಧೆಗಳಲ್ಲಿ ಸೌಖ್ಯ ನೀಡಿದ ನನ್ನ ದೇವರೇ. ಯೆಹೋವಾ ರಾಫಾ ಆರೋಗ್ಯ ನೀಡಿವೆ. ಯೆಹೋವಾ ರಾಫಾ ಆರೋಗ್ಯವ ನೀಡುವೆ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಕಷ್ಟ ನೋವು ಸಂಕಟದಲ್ಲಿ ಶಾಂತಿ ನೀಡಿದ ನನ್ನ ದೇವರೇ. ಕಷ್ಟ ನೋವು ಸಂಕಟದಲ್ಲಿ ಶಾಂತಿ ನೀಡಿದ ನನ್ನ ದೇವರೇ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನೇ. ಯೆಹೋವಾ ಶಾಲೋಮ್ ಸಮಾಧಾನ ಕರ್ತನೇ. ಹೊಸ ವರ್ಷ ಹೊಸ ಹರ್ಷ ನನ್ನ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ತಪ್ಪಿ ಹೋದ ನಮ್ಮನ್ನೆಲ್ಲ ಹುಡುಕಿ ಬಂದ ನನ್ನ ದೇವರೇ. ತಪ್ಪಿ ಹೋದ ನಮ್ಮನ್ನೆಲ್ಲ ಹುಡುಕಿ ಬಂದ ನನ್ನ ದೇವರೇ. ಯೆಹೋವಾ ನನ್ನ ಒಳ್ಳೆಯ ಕುರುಬನೇ. ಯೆಹೋವಾ ನನ್ನ ಒಳ್ಳೆಯ ಕುರುಬನೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ
ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನಾ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನಿನ್ನ ಕೃಪೆಯು ನಿನ್ನ ದಯೆಯು ನನ್ನ ನಡೆಸಿತು ಯೇಸುವೇ. ನಿನ್ನ ಕೃಪೆಯು ನಿನ್ನ ದಯೆಯು ನನ್ನ ನಡೆಸಿತು ಯೇಸುವೇ. ಹೊಸ ವರ್ಷ ಹೊಸ ವರ್ಷ ನಮ್ಮ ಬಾಳಲ್ಲಿ ನೀನೇ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ಥ್ಯಾಂಕ್ ಯು ಜೀಸಸ್ ಅಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸ್. ಈ ವರ್ಷ ದಯೆಯುಳ್ಳ ವರ್ಷ ನಮಗೆ, ನೀವು ನಂಬಬೇಕು. ನಾನು ಮೊನ್ನೆ ಒಂದು ವ್ಯಾಟ್ಸಪ್ಪಲ್ಲಿ ಕೆಲವರು ಕಳಿಸಿದೆ, ಕೀರ್ತನೆ 5 11 12 ಓದಿ. ಕೀರ್ತನೆ 5ನೇ ಅಧ್ಯಾಯದಲ್ಲಿ ನಾನು ಮುಂಜಾನೆ ಪ್ರೇಯರ್ ಮಾಡುವಾಗ ಆ ವಾಕ್ಯನ ಹೃದಯದಲ್ಲಿ ದೇವರು ಕೊಟ್ಟರು, ಇದನ್ನು ಕಳಿಸು ಎಲ್ಲರಿಗೆ ನಿನ್ನೆ ಅಂತ ಹೇಳಿ. ವಾಕ್ಯ ಅನೇಕರು ಕಳಿಸೋದು ವೇಳೆ ಮಿಸ್ ಆಗಿರೋಬ್ರಲ್ಲ, ಇವತ್ತು ನೀವು ಅದನ್ನು ಹೊಂದಿಕೊಳ್ಳಿ, ಇದನ್ನು ಇಟ್ಟು ಪ್ರೇಯರ್ ಮಾಡಿ. ಈ ವರ್ಷ ನಿಮಗೆ ದಯವುಳ್ಳ ವರ್ಷವಾಗಿರ್ತದೆ. ಹಾಸ್ಪಿಟ್ಲ್ ಕಡೆ ಹೋಗೋ ಅಗತ್ಯ ಇರೋದಿಲ್ಲ. ಬೇರೆ ಯಾವುದೇ ಒಂದು ಬೇಡದಿರುವ ಸ್ಥಳದಲ್ಲಿ ನಷ್ಟ ಆಗದ ಹಾಗೆ, ಕಷ್ಟಾರ್ಜಿತ ನಾವು ಅನುಭವಿಸುವ ಹಾಗೆ ದೇವರು ಮಾಡುವರಾಗಿರ್ತಾರೆ. ಆಮೆನ್. ನಾವು ಓದಿಯ ವಾಕ್ಯವನ್ನು ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಆವರಿಸಿಕೊಳ್ಳೋದು ಆದ ಕಾರಣ. ಈಗ ಆದ ಕಾರಣ ಯಾವ ಕಾರಣ? ದೇವರ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುವಾಗ ಆದ ಕಾರಣ ಸಂತೋಷ ಪಡುವರು. ನಿನ್ನ ಕಾಪಾಡುವವನೆಂದು ಯಾವಾಗಲೂ ನಿಲ್ಲ ಹೇಳಿ ಆನಂದ ಧ್ವನಿ ನಾವು ಮಾಡುವೆವು. ಒಂದು ವೇಳೆ ನಮಗೆ ಗೊತ್ತಿರುವ ಹಾಗೆ ಕಳೆದ ವರ್ಷ ಅನೇಕರು ಕೆಲಸಗಳನ್ನು ಕಳ್ಕೊಂಡ್ರು, ಅನೇಕ ಬಾಧೆಗಳನ್ನು ಕಳ್ಕೊಂಡ್ರು. ಆದರೆ ಈ ವರ್ಷ ನಾವು ನಂಬನ ನಾವು ನಮಗೆ ಈ ವರ್ಷ ದಯೆಯುಳ್ಳ ವರ್ಷವಾಗಿರ್ತದೆ ಅಂತ ನಾವು ಆ ಹಾಡಲ್ಲಿ ಹಾಡಿದ ಹಾಗೆ ಖಂಡಿತವಾಗಿದೆ. ಇವರ ದಯೆ ನಮ್ಮನ್ನು ನಡೆಸುವುದಾಗಿರ್ತದೆ. ನಾವೇನಾದರೆ ಒಂದು ವೇಳೆ ಜೀವಿತದಲ್ಲಿ ಕಳ್ಕೊಂಡಿದ್ರೆ ಕೂಡ ಬೇರೆ ರೀತಿಯಲ್ಲಿ ದೇವರನ್ನು ರೀಪ್ಲೇಸ್ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಕಡೆ ಚರಣ ಮಾತ್ರ ಒಂದು ಸಾರಿ ಹೇಳೋಣ, ನಾವು ತಪ್ಪಿ ಹೋಗಿದ್ದೆ ನಾವು, ಆದರೆ ದೇವರು ನಮ್ಮನ್ನು ಹುಡುಕಿ ಬಂದರು. ನಮ್ಮ ದೇವರು ಹುಡುಕಿ ಬಂದರು, ನಾವು ಹುಡುಕಿ ಹೋಗಲಿಲ್ಲ. ದೇವರು ನಮ್ಮನ್ನು ಹುಡುಕಿ ಬಂದರು. 2 ಕೈಗಳು ಹೇಳಿ, ಕೈಗಳ ಮೇಲೆತ್ತಿ ಆ ದೇವರನ್ನ ನಾವು ನೋಡಿ ಕೃತಜ್ಞತೆ ಮಾಡೋಣ. ನಾನು ನೀವು ಕುರಿಗಳ ಹಾಗೆ ಸತ್ಯವನ್ನು ದೇವರನ್ನ ಬಿಟ್ಟು ನಾವು ತಪ್ಪು ಬಿಟ್ಟಿದ್ದೋ, ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿದ ದೇವರು ಇನ್ನು ನಮ್ಮ ಕುಟುಂಬಗಳು ಯಾರೆಲ್ಲ ರಕ್ಷಣೆ ಹೊಂದಿಲ್ವೋ ಅವ್ರನ್ನೆಲ್ಲ ರಕ್ಷಿಸುವಂತೆ ನಾ ದೇವರ ಕರದಲ್ಲಿ ಸಮರ್ಪಿಸಿ ನಾ ಹಾಡೋಣ. ಹೊಸ ವರುಷ ಹೊಸ ವರುಷ ನಮ್ಮ ಬಾಳಲ್ಲಿ ನೀಡಿದೆ. ಅವರೇನು ಪುದಿಯ ವರ್ಷದಿಲ್ಲ ಕೃಪೆಯಿಂದ ಕಳೆದ ವರ್ಷ ಹೊಸ ವರ್ಷ ಹೊಸ ಹರ್ಷ ನಮ್ಮ ಬಾಳಲ್ಲಿ ನೀಡಿದೆ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ತಪ್ಪಿ ಹೋದ ನಮ್ಮನ್ನೆಲ್ಲ ಹುಡುಕಿ ಬಂದ ನನ್ನ ದೇವರೇ. ತಪ್ಪಿ ಹೋದ ನಮ್ಮನ್ನೆಲ್ಲ ಹುಡುಕಿ ಬಂದ ನನ್ನ ದೇವರೇ. ಯೆಹೋವಾ ನನ್ನ ಒಳ್ಳೆಯ ಕುರುಬನೇ. ಯೆಹೋವಾ ನನ್ನ ಒಳ್ಳೆಯ ಕುರುಬನೇ.
ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾ ಬಾಳುವೆ ಯೇಸುವೇ. Thank you, Lord. Thank you, Jesus. Thank you, Lord. Thank you, Lord. Thank you. ನಾವು ಸೇರಿ ಹೇಳೋಣ, ದೇವರ ಕೃಪೆಯಿಂದಲೇ ದೇವರ ದಯೆಯಿಂದಲೇ ಈ ವರ್ಷ ನಾವು ಬಾಳುವೆವು. ನೆನ್ನೆ ಒಂದು ಪಾಸ್ಟರ್ ಮೆಸೇಜ್ ಕೇಳ್ತದೆ, ಅವ್ರು ಏನೇನೋ ಹೇಳ್ತಾರೆ. ಅವ್ರು ಹೇಳಿದ್ರೆ ಭಯ ಆಗ್ತದೆ ನಮಗೆ. ಹೋದ ವರ್ಷಕ್ಕಿಂತ ಈ ವರ್ಷ ಹಂಗಿರ್ತದೆ ಏನೇನೋ ಹೇಳ್ತಾರೆ. ನಮಗೆ ಅದು ಬೇಡ. ನಮಗೆ ಕೆಲವು ಸಮಯದಲ್ಲಿ ನಮಗೆ ಬೇಡದು ಬೇಡ. ನಮಗೊಂದು ಮಾತ್ರ ಗೊತ್ತಿರಲಿ, ಅವ್ರು ಒಳ್ಳೆಯವರು, ನಮಗೆ ಒಳ್ಳೇದು ಮಾಡ್ತಾರೆ. ಹಲ್ಲೆಲೂಯಾ. ನೋಡಿ, ಜಗತ್ತಾಗಿದೆ. ಆ ವಾಕ್ಯ ಓದಿ, ಆದಿಕಾಂಡ 49ನೇದಲ್ಲಿ 9ನೇ ವಾಕ್ಯ ಓದಿ. ಆದಿಕಾಂಡ ಇಲ್ಲ 47ನೇ ಅಧ್ಯಾಯ, ಆದಿಕಾಂಡ 9ನೇ ವಾಕ್ಯ. ಸಂಚಾರ ಮಾಡಿದ್ದು 130 ವರ್ಷಗಳೇ. ನಾನು ಜೀವಿಸುವ ಕಾಲವೆಲ್ಲ ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನೋಡಿ, ಅವಾಗ 130 ವರ್ಷ ಯಾಕೋಬ್ ಬಾಳಿದ್ದಾರೆ. ಅವರೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾರೆ, ಆ ದಿನಗಳು ಕೂಡ ದುಃಖಕರವಾದ ದಿನಗಳು. ನೋಡಿ, ಜಗತ್ತಾಗಿದೆ. ಅದಕ್ಕೇ ನಾವೇನು ಮಾಡೋಣ, ಈ ಜಗತ್ತಲ್ಲಿ ಬಾಳುವಾಗ ನಾವು ಕೃಪೆಯನ್ನು ಹತ್ತುಕೊಳ್ಳಲ್ಲ. ಕೃಪೆ ನಮ್ಮನ್ನು ಸಂತೋಷವಾಗಿರ್ತದೆ. ಕೃಪೆ ನಮ್ಮನ್ನು ಉಲ್ಲಾಸ ಪಡುವ ಹಾಗೆ ಮಾಡುವುದಾಗಿದೆ. ಯೋಬ್ ಕೂಡ ಹೇಳಿದರು, ಇದು ಯಾಕೋಬ್ ಹೇಳಿದ ಮಾತು. ಯೋಬ್ ಹೇಳಿದರು, ಓದಿನ ಯೋಬ್ 7ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಓದಿ. ಯೋಬು, ನನ್ನ ದಿವಸಗಳು ನೋಡಿ ನಿರೀಕ್ಷೆ ಇಲ್ಲದೆ ಕಳೆದು ಹೋಗುತ್ತದೆ. ಆಗ ಯೋಬ್ ಕೂಡ ಅನೇಕ ವರ್ಷಗಳು ಜೀವಿಸಿದ್ರು. ಅವ್ರು ಕೂಡ ಹೇಳ್ತದೆ, ಈ ಜೀವಿತ ಅದು ಕಷ್ಟ ತುಂಬಿರೋ ಜೀವಿತ ಇದು. ಅದು ಒಂದು ಗಾಳಿ ಅಂತದೆ. ನೋಡಿ, ಕೆಲಸ ಗಾಳಿ ಹೊಡಿತಾ ಇರ್ತದೆ, ಫುಲ್ ಸ್ವಲ್ಪ ದಿನ ಗಾಳಿ ಇರಲ್ಲ ಅಂತ ಒಂದು ಜೀವಿತ ಇದು. ಅದು ನಮಗೆ ದೇವರಿದ್ದಾರೆ. ಆಮೇಲೆ ನಾವು ಒಂದೇನು ಮಾಡೋಣ, ಈ ವರ್ಷ ದೇವರ ಕೃಪೆನ ನಾವು ಆತುಕೊಳ್ಳೋಣ, ದೇವರ ದಯೆಯನ್ನು ನಾವು ಆತುಕೊಳ್ಳೋಣ. ಎಲ್ಲ ವರ್ಷಗಳಿಗಿಂತಲೂ ಈ ವರ್ಷ ಎಬಿನೆಸ್ ಸಭೆಗೆ ದಿ ಬೆಸ್ಟ್ ವರ್ಷವಾಗಿರಲಿ ಅಂತ ನಾನು ಅನುಗ್ರಹಿಸಿ ಪ್ರಾರ್ಥಿಸ್ತೀನಿ. ನಾವೆದಿನಿಂದ ಒಂದು ಹಾಡು ಕೂಡ ಹಾಡೋಣ. ನನ್ನ ಜೊತೆ ಸೇರಿ ಹೇಳಿ, ನನ್ನ ಪ್ರಿಯ ಯೇಸುವೆ, ನೀನೆಷ್ಟು ಸುಂದರಪ್ಪ, ನನ್ನ ಬಾಳ ಬಂಗಾರ ನೀನಿರುವೆ, ನನಗೆ ಭಯವಿಲ್ಲ. ನೀನಿರುವೆ, ನನಗೆ ಸೋಲಿಲ್ಲ. ಹಾಗೇನೆ ಜೀವಿಸಬೇಕು. ನಮಗೆ ಭಯ ಬರೋದಿಲ್ಲ ಅಂತ ಯಾರು ಟೀಚ್ ಮಾಡೋದು ರಾಂಗ್. ಭಯ ಬಂದ್ಬಿಡ್ತೆ ಕೆಲವು ಟೈಮಲ್ಲಿ. ಆದರೆ ಏಸು ಇದ್ದಾರೆ. ಹಲ್ಲೆಲೂಯಾ. ಏಸು ಇರೋದ್ರಿಂದ ನಾವು ಭಯ ಪಡೋದಿಲ್ಲ. ಏಸು ನಮಗೆ ಜಯ ಕೊಡುವ ದೇವರ. ಏಸು ನಮ್ಮನ್ನು ನಡೆಸೋರಾಗಿರ್ತಾರೆ. ಮೊನ್ನೆ ನಾನು ಏನು ಹೇಳ್ತೆ ಅಂದರೆ, ಒಂದು ಏರೋಪ್ಲೇನ್ ಇದೆ, ಅದ್ರಲ್ಲಿ ಫುಲ್ ಐಟಮ್ಸ್ ಇದೆ. ಅದು ನಮಗೆ ಕೊಡೋಕೆಲ್ಲ ಬರ್ತದೆ. ಅದು ಇಳಿಬೇಕಲ್ಲ, ಇಳಿಗೆ ಒಂದು ಟ್ರ್ಯಾಕ್ ಬೇಕಲ್ಲ. ಹಲ್ಲೆಲೂಯಾ. ಆ ಟ್ರ್ಯಾಕ್ ಇದ್ರೆ ಬಂದು ಇಳಿದಿದೆ. ಹಾಗೆಯೇ ದೇವರು ನಮಗೆ ಹೇರಾಳವಾದ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ನಾವು ಬಾಯಿ ತೆರೆದು ಅದನ್ನು ಅರಿಕೆ ಮಾಡುವಾಗ ಅದು ಟ್ರ್ಯಾಕ್ ಥರ ಬಂದು ಇಳಿತದೆ ಅದು. ಹಲ್ಲೆಲೂಯಾ. ನಾವು ಬಾಯಿಯೇ ತಿರಿಯಲಿ ಅಂತ ಆಗಲ್ಲ. ಅದನ್ನು ಬಾಯಿ ತೆರೆದು ಚೆನ್ನಾಗಿ ಹೇಳಿ ಖಂಡಿತವಾಗಿ ಅದನ್ನು ನಾವು ನೋಡುವರಾಗಿದ್ದೀವಿ. ಸೇರಿ ಹಾಡಿ ದೇವರ ಮಹಿಮೆ ಪಡಿಸೋಣ. ಚಿಕ್ಕ ಮಗಳೆಲ್ಲ ಹಾಡು ಗೊತ್ತಿದೆ, ಇದೆಲ್ಲ ಸೇರಿ ಹಾಡಿ. ನನ್ನ ಪ್ರಿಯ ಯೇಸುವೆ, ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಯೇಸುವ ನೋಡಿ,
ಆಸೆ ಆಕಾಂಕ್ಷೆ ಏನಿದ್ದರೂ ಅನುಗ್ರಹಿಸುವೆ ನೀ ಆನಂದವೇ ಅನುಗ್ರಹಿಸುವೆ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ದಾರಿ ತಪ್ಪಿದಾಗ ತರ ಹಿಡಿದು ದಾರಿ ತಪ್ಪಿದಾಗ ತರ ಹಿಡಿದು ತೋರುತ್ತಾ ಬರುವೆ ಸುಧಾರಿಯ ತೋರುತ್ತ ಬರುವೆ ಸುಧಾರಿಯ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ನನ್ನ ಬಾಳ ವೈರಿಗಳನ್ನು ಎದುರಿಸಲು ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದೆ ಪರಲೋಕದ ಬಲ ನೀಡಿದೆ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಾಳುವಂತೆ ಮಾಡುವ ಯೇಸುವೇ ಅನುದಿನವೂ ನೀ ನನ್ನೊಡನಿದ್ದಿ ಅನುದಿನವೂ ನೀ ನನ್ನೊಡನಿದ್ದಿ ಹಗಲಿರುಳು ನನ್ನ ಸಹಾಯನಿ ಹಗಲಿರುಳು ನನ್ನ ಸಹಾಯನಿ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನೀರುವೆ ನನಗೆ ಭಯವಿಲ್ಲ ನೀರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಸುಬಾಳ ಬಂಗಾರ ನನ್ನ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಬಾಳ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನೀವು ಒಳ್ಳೆಯವರು ದೇವರೇ ನೀವು ಒಳ್ಳೆಯವರು ದೇವರೇ ದೇವರು ಒಳ್ಳೆಯವರು ಆಮೆನ್ ಪಕ್ಕದಲ್ಲಿ ಹೇಳಿ ಮುಖ ನೋಡಿ ಹೇಳಿ ದೇವರು ಒಳ್ಳೆಯವರು ನನಗೆ ಸ್ವಲ್ಪ ಕಾಸು ಬರಬೇಕಾಯ್ತು ಕ್ರಿಸ್ಮಸ್ ಹಬ್ಬಕ್ಕೆ ಪೈಂಟ್ ಮಾಡ್ಸೋಣ ಅಂತ ತುಂಬ ಪ್ರಯಾಸ ಪಟ್ಟೆ ಕಾಸು ಬರಲೇ ಇಲ್ಲ ಸರಿ ಏನು ಮಾಡೋದು ನಮಗೆ ರೋಮನ್ಸ್ 8:28 ಗೊತ್ತಿಲ್ಲ ಎಲ್ಲ ಒಳ್ಳೇದಿಗೆ ಅಂತ ತಗೊಂಡು ಹಾಗೆ ನೋಡಿ ಈಗ ನಮ್ಮ ಹೆಂಡತಿ ಥರ ಮಾತಾಡಿದಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ಆಗ ಅಲ್ಲಿ ತುಂಬ ಧೂಳು ಬರ್ತಾಯಿದೆ ಈಗ ಫುಲ್ ಬಿಲ್ಡಿಂಗ್ ಎಲ್ಲ ಧೂಳು ಅಲ್ಲೆಲ್ಲ ಧೂಳು ಆಗಿಬಿಡ್ತದೆ ಈಗ ಪೈಂಟ್ ಹೊಡೆದಿದ್ದೀರಿ ಏನಾಗ್ತದೆ ನೀವು ಯೋಚನೆ ಮಾಡಿ ಎಲ್ಲ ಧೂಳು ಬಂದು ಕುತ್ಕೊಳ್ತೈತೆ ಅದಕ್ಕೇ ನಾನು ನಿನ್ನೆ ಹೇಳ್ತಿದ್ದೆ ಇದೆಲ್ಲ ಆಗಲಿ ಆಮೇಲೆ ಪೈಂಟ್ ಮಾಡೋಣ ಆಗ ನೋಡಿ ಆ ನಷ್ಟ ಆಗದ ಹಾಗೆ ಇಲ್ಲಾಂದರೆ ನಮ್ಮ ಬಾಯಲ್ಲಿ ಬೈತಾ ಇರ್ತೀವಿ ನಾವು ಈಗ ಪೈಂಟ್ ಮಾಡಿಸಿದ್ದು ಇಷ್ಟು 1000 ಕೊಟ್ಟು ಈಗ ಮಾಡಿಬಿಟ್ರಲ್ಲ ಅಂತ ಹಾಗೆ ಬಂದ್ಬಿಡ್ತದೆ ಅದು ಹಾಗೆ ದೇವರು ಬಿಡೋದಿಲ್ಲ ಏನೇ ನಿಮಗೆ ನಿಮ್ಮ ಜೀವಿತದಲ್ಲಿ ತಡೆ ಆದರೆ ಅದು ಒಳ್ಳೆಯದಿಗೆ ಆಗ್ತದೆ ಆಮೇಲೆ ಯಾಕೆಂದರೆ ಅವ್ರು ಒಳ್ಳೆಯವರಾಗಿದ್ದಾರೆ ಅವ್ರಿಗೆ ಒಳ್ಳೆಯದನ್ನೇ ಮಾಡೋಕ್ಕೆ ಗೊತ್ತು ಪೇತ್ರನ್ನು ಈ ವರ್ಷ ನಾವು ಹೇಗೆ ಬಾಳ್ತೀವಿ ದೇವರ ದಯೆಯಿಂದ ದೇವರ ವಾಕ್ಯದಿಂದ ಜೀವಿಸೋಣ ಪೇತ್ರನ್ನು ರಾತ್ರಿ ಎಲ್ಲ ಪ್ರಯಾಸಪಟ್ಟ ಏನೂ ಸಿಕ್ಕಲಿಲ್ಲ ಆಗ ದೇವರು ಒಂದೇ ಒಂದು ಮಾತು ಹೇಳ್ತಾರೆ ನೀನು ಸ್ವಲ್ಪ ಆಳದಲ್ಲಿ ಬಲೆ ಹಾಕು ಅಂತ ಹೇಳುವಾಗ ಈಗ ಪೇತ್ರನ ಹೇಳಿದ್ರು ದೇವರೇ ರಾತ್ರಿ ಎಲ್ಲ ಟ್ರೈ ಮಾಡಿದೆ ಏನೂ ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನಂತೆ ನಾನು ಬಲೆ ಹಾಕುತ್ತೇನೆ ಏನಾಯ್ತು ಗೊತ್ತಾ ಈಗ ವಾಕ್ಯ ಹೇಳ್ತದೆ
ಯೇಸು ಸ್ವಾಮಿ ಪ್ರಸಂಗ ಮಾಡಲಿಕ್ಕೆ ಮುಂಚೆ 2 ದೋಣಿ ಇತ್ತು. ಈಗ ಯೇಸು ಸ್ವಾಮಿ ಪೇತ್ರ ದೋಣಿಯಲ್ಲಿ ನಿಂತಿದ್ರು. ಈಗ ಆಶೀರ್ವಾದ ಪೇತ್ರನಿಗೆ ಬರಬೇಕು. ಆದರೆ ದೇವರು ಹಾಗಲ್ಲ. ಈಗ ದೇವರು ಎಷ್ಟು ಹೇರಾಳವಾಗಿ ಮೀನು ಸಿಕ್ತಂದರೆ ಪಕ್ಕದಲ್ಲಿ ಒಂದು ದೋಣಿ ಖಾಲಿ ಇತ್ತನೋ ಅವ್ರನ್ನ ಕೂಡ ಕರೆದು ಬನ್ನಿ ಬನ್ನಿ ಬನ್ನಿ. ಹಲ್ಲೆಲೂಯಾ. ಹಾಗೆ ಈ ವರ್ಷ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮನ್ನು ಇಟ್ಟು ಅನೇಕರನ್ನ ದೇವರು ಆಶೀರ್ವದಿಸ್ತಾರೆ. ಇವತ್ತು ಅನೇಕರ ದೋಣಿಗಳು ಖಾಲಿಯಾಗಿದೆ. ನಿಮ್ಮ ದೋಣಿ ತುಂಬಿಸಿ ಅವ್ರಿಗೆ ಕರೆದು ನೀ ಕೊಡುವ ಹಾಗೆ ಮಾಡುವರಾಗಿದ್ದಾರೆ. ಆಮೇಲೆ ನಂಬಿದವ್ರಿಗಾಗಿ ಸ್ತೋತ್ರ. ಆಮೇಲೆ ಹೇಳಿದವರು ಈ ವರ್ಷ ಮುಗಿಯುವಾಗ, ಪಾಸ್ಟರ್ ನೀವು ಹೇಳಿದ್ದು ಕರೆಕ್ಟ್ ಪಾಸ್ಟರ್, ನಮ್ಮ ದೋಣಿನೇ ತುಂಬಿತ್ತು, ಇತರಿಗೂ ಕೊಡುವ ಹಾಗೆ ದೇವರು ಮಾಡಿದರು. ಒಂದು ಹಾಡು ಕಡೆದಾಗಿ ನಾ ಸೇರಿ ಹಾಡನ್ನು, ಈ ಹಾಡು ಹೇಳ್ತದೆ, ಸಾವಿರ ಸಾವಿರ ಶುಭಗಳು ಅನ್ನೋದನ್ನು ನನಗೆ ಕೊಟ್ಟ ದೇವರೇ. ಹೇಗೆ ಆ ಸಾವಿರ ಶುಭಗಳು ಬಂತು? ಕೃಪೆಯಿಂದಲೇ, ಕರುಣೆಯಿಂದಲೇ, ಪ್ರೀತಿಯಿಂದಲೇ ನನಗೆ ಎಲ್ಲ ಬಂತು. ನನ್ನ ಜೊತೆ ಸೇರಿ ಎಲ್ಲರೂ ಹೇಳಿ, ಒಳ್ಳೆ ಎಬಿನೇಸರೇ ನನ್ನ ನಡೆಸುತ್ತಲೇ ಇರುವೆ. ಅಂದರೆ ನಡೆಸಿದ್ರು, ನಡೆಸ್ತಾ ಇದ್ದಾರೆ, ಕಡೆಯವರೆಗೂ ನಮ್ಮನ್ನು ನಡೆಸೋರಾಗಿರ್ತಾರೆ. ನೋಡಿ, ನಾನು ಒಂದೊಂದು ವಾಕ್ಯ ಓದಿ, ಒಂದು ಯೆಶಾಯ 43ನೇ ಅಧ್ಯಾಯದಲ್ಲಿ 18-19 ಹೋದನ ನಾವು. ಯೆಶಾಯ 43ರ ಅಧ್ಯಾಯದಲ್ಲಿ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಮರೆತು ಬಿಡಿ. ಈಗ ಹೊಸ ಕಾರ್ಯವನ್ನು ನಾನು ಮಾಡುವೆನು, ತಲೆದೂರುತ್ತಾನೇ ಇದೆ. ஆக ನೋಡಿ, அப்போ ஒரு காரியம் ஆண்டவர் சொல்லுகிற இன்னைக்கு நீங்கள் 2020 ஏதோ ஒன்று ஆயிடுச்சு, அப்படி ஆயிடுச்சுன்ட்டு அதையே நம்ம நினைக்கிறதுனால அது திருப்பி நம்ம வாழ்க்கையில் வராது. அப்போ ஆண்டவர் சொல்லுகிறாரு, அது மறந்துடுது. ನಾನು உனக்கு புதிதாக செய்கிறேன், ಆಮೇಲೆ உனக்கு புதிதாக செய்வேன். ಏನೋ ಒಂದು ಆಗಬಾರ್ದು. ಕೆಟ್ಟದ್ದು ನಾವು ಯಾರು ಬಯಸ್ತೀವಿ? ಯಾರೋ ಕೆಟ್ಟದ್ದು ಇಲ್ಲ, ಆಗ್ಬಿಡ್ತದೆ. ಕೆಲವು ಟೈಮಲ್ಲಿ ಆಗ್ಬಿಡ್ತದೆ. ದೇವರು ಹೇಳ್ತಾರೆ, ಅದನ್ನೇ ಮನಸ್ಸಲ್ಲಿ ಇಡಬೇಡಿ, ಅದು ಹೋಗಲಿ, ಪರವಾಗಿಲ್ಲ, ಮರ್ತು ಬಿಡಿ. ಈಗೋ ನಾನು ಹೊಸದನ್ನು ಮಾಡ್ತೇನೆ. ಆಗ ನಮಗೆ ಮಕ್ಕಳಿರ್ಬೋದು, ಭವಿಷ್ಯ ಇರ್ಬೋದು, ಒಂದು ಆಶೀರ್ವಾದ ದಿನಗಳು ನಮಗಿರ್ಬೋದು. ಅದನ್ನೇ ಹಿಂಗೆ ಆಗ್ಬಿಡ್ತಲ್ಲ ಅಂತ ನಾವು ಯೋಚಿಸೋದು ಬೇಡ. ಮರ್ತು ಬಿಡೋಣ. ದೇವನಿಗೆ ಹೊಸದನ್ನು ಮಾಡ್ತಾರೆ. ಕರ್ತರು ಖಂಡಿತ ಪುದಿದಾಗ ಸಯ್ಯೋ ನಲ್ಲವರಾಗಿದ್ದಾರೆ. ಆಮೆನ್. ನಾ ಸೇರಿ ಹಾಡನ್ನು ಒಂದು ವೇಳೆ ನೀವು 2020 ನಿಮ್ಮ ಜೀವಿತದಲ್ಲಿ ಒಂದು ಕಷ್ಟವಾದ ವರ್ಷವಾಗಿದ್ದರೆ, ಈ ವರ್ಷ ನಾನು ಹೃದಯದಿಂದ ನಾನು ಪ್ರಾರ್ಥಿಸ್ತೀನಿ, ನಿಮ್ಮ ಆಶೀರ್ವದಿಸ್ತೀನಿ. ಈ ವರ್ಷ ಮೋಸ ಹೇಳಿದ ಹಾಗೆ ಕೀರ್ತನೆ 90 ನಾ ಕಷ್ಟಪಟ್ಟ ದಿನಕ್ಕೆ ಸಮವಾಗಿ ನಮಗೆ ಸುಖ ದಿನಗಳನ್ನು ಕೊಡು ದೇವರೇ ಅಂತ ಹೇಳಿದ ಹಾಗೆ, ಕಳೆದ ವರ್ಷ ಎಷ್ಟು ಕಷ್ಟಪಟ್ಟರೋ ಈ ವರ್ಷ ನಮಗೆ ಸುಖ ವರ್ಷವಾಗಿರಲಿ. ಆಮೆನ್. ಈ ಹಾಡನ್ನು ಸೇರಿ ನಾವು ಹಾಡನ್ನು, கடந்த வருஷம் நீங்கள் எவ்வளோ கஷ்டப்பட்டீங்களோ, இந்த புதிய வருஷத்தில் ஆண்டவர் அவருடைய வானங்களை திறந்து உங்களை இடம் கொள்ளாமட்டில் போகிற வரைக்கும் ஆசீர்வாதத்தை ವರ್ಷಿಕ பண்ணட்டோன்னுட்டு ನಾನು ಆಶೀರ್ವದಿತ್ತು ನಾನು ಜಪಿக்கிறேன். ಸೇರಿ ಹಾಡನ್ನ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಏನು ಮಾಡಿರುವ ಉಪಕಾರಗಳು ಸಾವಿರಗಳು. ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿಸುವೆ. ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿಸುವೆ. ಒಳ್ಳೆಯ ವೀರೇಶ್ವರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ವೀರೇಶ್ವರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿಸುವೆ. ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆಯ ಪ್ರೀತಿ ತೋರಿಸುವೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಅಗತ್ಯವೆಲ್ಲುವಾಗ ಸಾಗಿಕೊಳ್ಳನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ
ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿ ತೋರಿಸುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ತೋರಿಸುವೆ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಬರುವ ನಿನ್ ಕರಗಳನ್ನ ಕಂಡೆ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಬರುವ ನಿನ್ ಕರಗಳ ಕಂಡೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿಸುವೆ. ಸಾವಿರ ಸಾವಿರ ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿಸುವೆ. ಕೈಗಳೆತ್ತಿ ಹೇಳೋಣ. ಒಳ್ಳೆಯ ವೀರೇಶರಾಗಿ ನನ್ನ ನಡೆಸಿ ಬಂದಿರುವೆ. ವಂದಿಸಲು ಮಾತುವಿಲ್ಲವೇ. ಒಳ್ಳೆಯ ವೀರೇಶರಾಗಿ ನನ್ನ ನಡೆಸುತ್ತಲಿರುವೆ. 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 ವಂದಿಸಲು ಮಾತುವಿಲ್ಲವೇ. ವಂದಿಸಲು ಮಾತುವಿಲ್ಲವೇ. ವಂದಿಸಲು ರಿಬಾಲಾರ ಶಾಂದಲ ರೈನಾನ ಲಿಖಾರಬಾರ ರಿಖಬಲೂರು. ಥ್ಯಾಂಕ್ ಯು ಲಾರ್ಡ್. ನಮಗೆ ಕೊಟ್ಟ ರಕ್ಷಣೆಗಾಗಿ ವಂದನೆ ಸಪ್ಪ. ನಮಗೆ ಕೊಟ್ಟಿರೋ ಜೀವನ ವಾಕ್ಯಗಳಿಗಾಗಿ ವಂದನೆ. ನಮಗೋಸ್ಕರ ತಂದೆ ಬಳಿಯಲ್ಲಿ ಶಿಫಾರಿತ್ ಮಾಡಿ ನಮ್ಮ ಜೊತೆಗಾರನಾಗಿ ಪರಿಶುದ್ಧಾತ್ಮನನ್ನು ನಮಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ವಂದನೆ ಸಪ್ಪ. ನಿನ್ನ ದಯೆಗಾಗಿ ವಂದನೆ, ಕೃಪೆಗಾಗಿ ವಂದನೆ, ನಿನ್ನ ಪ್ರೀತಿಗಾಗಿ ವಂದನೆ, ನಿನ್ನ ಸ್ಪರ್ಶನೆಗಾಗಿ ವಂದನೆ, ನಮ್ಮನ್ನು ಹುಡುಕಿ ಬಂದಿದ್ದಕ್ಕಾಗಿ ವಂದನೆ, ನಮ್ಮ ಜೊತೆ ಇರುವುದಕ್ಕಾಗಿ ವಂದನೆ, ನಮ್ಮನ್ನು ನೆನಪು ಮಾಡಿಕೊಂಡಿದ್ದಕ್ಕಾಗಿ ವಂದನೆ. ನಿನ್ನನ್ನು ನಿನ್ನ ಮಕ್ಕಳನ್ನು ಪರಾಮರಿಸುತ್ತೇನೆಂದು ವಾಗ್ದಾನ ಮಾಡಿದ್ದಕ್ಕಾಗಿ ವಂದನೆ ಮಾಡುತ್ತೇವೆ ದೇವರಪ್ಪ. ನಿನ್ನ ಕೃಪೆ ನಮಗೆ ಬೇಕಾಗಿರೋ ಎಲ್ಲವನ್ನು ತರುವುದಕ್ಕಾಗಿ ವಂದನೆ ಮಾಡುತ್ತೇವೆ. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿದ್ರು ಕೂಡ ನಿನ್ನ ಕೃಪೆ, ನಿನ್ನ ಸಮಾಧಾನದ ಒಡಂಬಡಿಕೆ ನಮ್ಮನ್ನು ಎಂದಿಗೂ ಬಿಟ್ಟು ಅಗಲದಂತೆ ಇದುವರೆಗೆ ನಡೆಸಿದ್ದಕ್ಕಾಗಿ ನಾ ಕೋಟಿ ವಂದನೆ ಮಾಡುತ್ತೇವೆ ದೇವರಪ್ಪ. ಹೌದು ಸ್ವಾಮಿ ಹಾಡಿದ ಹಾಗೆ ನೀ ಮಾಡಿದ ಮೇಲುಗಳಿಗೆ ದೇವರಪ್ಪ ನಾವೆಷ್ಟು ಕೃತಜ್ಞತೆ ಮಾಡಿದರೂ ಕೂಡ ಸಾಲದು ದೇವರಪ್ಪ. ಭಕ್ತನು ಹೇಳಿದ ಹಾಗೆ 1000 ನಾಲಿಗೆಗಳು ಕೂಡ ಸಾಲದು ದೇವರಪ್ಪ. ಅಷ್ಟೊಂದು ನಮ್ಮ ಜೀವಿತದಲ್ಲಿ ನೀ ಮಾಡಿದಕ್ಕಾಗಿ ಸ್ತೋತ್ರ ದೇವರಪ್ಪ. ವಂದನೆ ಮಾಡುತ್ತೇವೆ ಈ ಆರಾಧನೆಯಲ್ಲಿ ಕೂಡ ದೇವರಪ್ಪ. ನೀ ಮಾಡಿದೆಲ್ಲ ಮೇಲುಗಳಿಗಾಗಿ ಕೃತಜ್ಞತೆ ಮಾಡಿ ನಿಮ್ಮ ಕರಗಳಲ್ಲಿ ನಾವು ತಗ್ಗಿಸ್ಕೊಳ್ತೀವಿ ದೇವರಪ್ಪ. ಯೆರೆಮೀಯ ಪುಸ್ತಕದಲ್ಲಿ ಓದುವ ಹಾಗೆ ದೇವರೇ, ಎಚ್ಚರ ಪಡಲು ನಮಗೇನಿಲ್ಲ ಸ್ವಾಮಿ, ಎಲ್ಲ ನಿನ್ನ ಕೃಪೆ ಮಾತ್ರನೇ, ಎಲ್ಲ ನಿನ್ನ ದಯ ಆಗಿರುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಇಡೀ ವರ್ಷ ದೇವರಪ್ಪ
ನಾವು ಹಳೆದನ್ನೆಲ್ಲ ಮರ್ತು ಬಿಡ್ತೀವಿ ಆರಾಧನೆಯಲ್ಲಿ. ನಮಗೆಲ್ಲ ಹೊಸದನ್ನೇ ಮಾಡಿದ್ದೇವೆಪ್ಪ. ನಿನ್ನ ಕೃಪೆ, ನಿನ್ನ ದಯೆ ನಮ್ಮನ್ನು ಸಂತೋಷವಾಗಿ ದೇವರೇ, ಸಮೃದ್ಧಿಯಾಗಿ ಜಯವಾಗಿ ಈ ವರ್ಷ ದೇವರೇ ನಡೆಸುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಹುಟ್ಟಿದಬ್ಬನ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸೋರು ಹೊಸದಾಗಿ ಯಾರು ಬಂದಿದ್ದಾರೆ ಅವ್ರನ್ನ ವಿಶೇಷವಾಗಿ ಅನುಗ್ರಹಿಸು, ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೇಲೆ ಕೂರನ ಸಮಯದಲ್ಲಿ ಸಾರಿಗಳು ಬಂದ ಎಲ್ಲರಿಗಾಗಿ ನಾನು ದೇವರಿಗೆ ಕೃತಜ್ಞತೆ ಮಾಡುತ್ತೇನೆ. ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈ ವರ್ಷ ನಮಗೆ ಪ್ರಾರಂಭ ಆಗುವಾಗ ನಮಗೆ ದೇವರು ಕೊಟ್ಟ ವಾಗ್ದಾನ, ಆಗ ಈ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಮಲೆ ಪ್ರದೇಶಗಳಿಗೆ ಹೋಗಿ ಅಂತ ಹೇಳೋ ಸಮಯದಲ್ಲಿ ಅದೊಂದು ಪ್ರಾರ್ಥನೆ ಜೀವಿತ. ಆಮೇಲೆ ಹೇಳಿ ಎಲ್ಲರೂ, ಪ್ರಾರ್ಥನೆ ಜೀವಿತ. ಆಗ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ನಮ್ಮ ಪ್ರಾರ್ಥನೆಯ ಸಮಯ ಅದು ಹೆಚ್ಚಬೇಕಂತ ಅವರು ಆಸೆ ಪಡ್ತಾರೆ, ದೇವರು ನಾನಲ್ಲ ಅಲ್ಲಿ. ಆಗ ಆ ಸಮಯವನ್ನು ನಾವು ಹೆಚ್ಚಿಸಿಕೊಳ್ಳುವಾಗ 5 ಆಶೀರ್ವಾದಗಳು. ಆಗ 1ನೇ ಅಧ್ಯಾಯದ 13ನೇ ವಾಕ್ಯ, ನಾನು ನಿಮ್ಮ ಸಂಗಡ ಇರ್ತೇನೆ. ಆಗ ನಾವು ದೇವರ ಸಂಗಡ ಇರ್ತೀವಿ, ದೇವರು ನಮ್ಮ ಸಂಗಡ ಇರೋರಾಗಿರ್ತಾರೆ. ನಾನು ಹೇಳ್ತೀನಿ, ನಮ್ಮ ದೇವರಿದ್ರೆ ಸಾಕು, ಅವರೆಲ್ಲ ನೋಡಿಕೊಳ್ಳೋರಾಗಿರ್ತಾರೆ. ಎರಡನೇದಾಗಿ ನಾವು ನೋಡಿದ್ದು, ಆಗ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಈ ದಿವಸ ಮೊದಲುಗೊಂಡು ನಾನು ನಿನ್ನ ಆಶೀರ್ವದಿಸ್ತೇನೆ. ನೀವು ಯಾವಾಗ ದೇವರೊಂದಿಗೆ ಇರಲಿಕ್ಕೆ ತೀರ್ಮಾನ ಮಾಡಿದ್ದೀರಿ, ಅವತ್ತಿಂದಲೇ ನಮ್ಮನ್ನು ದೇವರು ಅನುಗ್ರಹಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಮೇಲೆ ಕೆಲವು ದಿನ ರೆಡಿ ಮಾಡ್ತಾ ಇದ್ದಾರೆ ದೇವರು. ಆ ಸಮಯ ಬರುವ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಬರುವುದಾಗಿರ್ತದೆ. ಹಾಗೆ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ನಾನು ನೋಡಿದ್ದು, ಇದುವರೆಗೂ ಕಾಣದಿರುವ ಮಹಿಮೆ, ಇದುವರೆಗೂ ಕಾಣದಿರುವ ಸಮಾಧಾನವನ್ನು ನಮಗೆ ದೇವರು ಕೊಡುವರಾಗಿದ್ದಾರೆ. ಹಾಗಾದಲ್ಲಿ ಅದು ಒಂದೇ ವಾಕ್ಯದಲ್ಲಿ 2 ಆಶೀರ್ವಾದಗಳು. ನನಗೂ ನಿಮಗೆ ಸಮಾಧಾನ ಬೇಕು, ಆಮೇಲೆ ನನಗೂ ನಿಮಗೆ ಮಹಿಮೆ. ಮಹಿಮೆ ಅಂದರೆ ದೇವರ ಪ್ರಸನ್ನತೆ, ಅದು ನಮಗೆ ಬೇಕು. ಅದನ್ನು ದೇವರು ನಮಗೆ ಕೊಡುವರಾಗಿದ್ದಾರೆ. ನಾವು ಮಾಡಬೇಕು ಒಂದೇ ಒಂದು, ಅಲ್ಲಿ ಹೋಗ್ಬೇಕು ಅವ್ರ ಹತ್ರ. ಆಮೇಲೆ ಕಡೆದಾಗಿ ದೇವರು ಹೇಳ್ತಾರೆ, ಹಾಗೆ ಈ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ. ಆಮೇಲೆ ನಾವೆಲ್ಲ ದೇವರನ್ನ ಆರಿಸಿಕೊಂಡಿರೋದು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಈಗ ದೇವರು ನಮ್ಮ ಏನು ಮಾಡ್ತಾರಂತೆ, ಒಂದು ಆಶೀರ್ವಾದ ಉಂಗುರವಾಗಿ, ಉಂಗುರ ಯಾವುದನ್ನು ತೋರಿಸ್ತದೆ, ಅಧಿಕಾರವನ್ನು ತೋರಿಸ್ತದೆ. ಆಗ ದೇವ್ರ ಮಕ್ಕಳನ್ನು ಈ ರೀತಿಯಲ್ಲಿ ದೇವರು ನಡೆಸುವರಾಗಿರುತ್ತೆ. ಹಾಗಾದ್ರೆ ಒಂದೇ ಒಂದು ಕಂಡೀಷನ್ ಏನಂದರೆ, ನಾವು ಈ ವರ್ಷ ನಾವು ಹೆಚ್ಚಾಗಿ ನಮ್ಮ ಸಮಯನ ನಾವು ತೆಗಿಬೇಕು. ನೋಡಿ, ನಾವೇನು ಮಾಡುವುದನ್ನು ಸ್ವಲ್ಪ ಸಮಯವನ್ನು ತೆಗೆದು ನಾವು ದೇವರಿಗೆ ಕೊಡುವಾಗ ಖಂಡಿತವಾಗಿ ಈ ಕಾರ್ಯಗಳನ್ನು ದೇವರು ನೆರವೇರಿಸುವರಾಗಿದ್ದಾರೆ. ಇವತ್ತು ನಮಗೆ ಕರ್ತನ ಮೇಜೆ ಇದೆ. ನನಗೆ ಯೇಸು ಸ್ವಾಮಿಯ ಆ ರಕ್ತದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ. ಆದರೆ ದೇವರು ನನ್ನ ಹೃದಯದಲ್ಲಿ ಅನ್ಯ ಭಾಷೆ ಬಗ್ಗೆ ಮಾತಾಡಲಿಕ್ಕೆ ದೇವರು ಪ್ರೇರಣೆ ಮಾಡೋದ್ರಿಂದ ಸ್ವಲ್ಪ ದೇವರ ಹತ್ರ ರಿಕ್ವೆಸ್ಟ್ ಮಾಡಿ ಅನ್ಯ ಭಾಷೆದ ಬಗ್ಗೆ ಒಂದು 10 ನಿಮಿಷ ನಾನು ನಿಮಗೆ ಮಾತಾಡಿ ನಾ ದೇವರ ಕರ್ತನ ಮೇಜಕ್ಕೆ ಹೋಗೋಣ. ಯಾಕೆಂದ್ರೆ ನಮಗೆ ನೆಕ್ಸ್ಟ್ ವೀಕ್ ಕೂಡ ನಾವು ಅನ್ಯ ಭಾಷೆಯ ಬಗ್ಗೆ ನಾವು ಅದನ್ನು ನೋಡಲಿಕ್ಕಿದ್ದೀವಿ. ಅಂದರೆ ಈ ವರ್ಷ ನಾವು ಪ್ರಾರ್ಥನೆಯಲ್ಲಿ, ನೀವು ಪ್ರಾರ್ಥನೆ ಮಾಡುವಾಗ ಹೆಚ್ಚಾಗಿ ಅನ್ಯ ಭಾಷೆಯನ್ನು ಮಾತಾಡಲಿಕ್ಕೆ ನೀವೇನು ಮಾಡಿ ಅಂತ ಹೇಳುವ ದೇವರಿಗೆ ನಿಮ್ಮನ್ನು ಬಿಟ್ಕೊಡಿ. ನಿಮಗೆ ಗೊತ್ತಿರೋದನ್ನ ಇಟ್ಟು ಸ್ಟಾರ್ಟ್ ಮಾಡಿ. ರಿಬಾರ ಶಬಾಲ, ನಿಜ ಸೇರಿ ಹೇಳಿ, ಎಲ್ಲ ಮಕ್ಕಳಲ್ಲಿ ಹೇಳಿ, ರಿಬಾಲ ಶಬಾರ ಶಬಲ ಎಲ್ಲ ಹೇಳಿ. ಬಾಯ್ತದ್ದು ರಿಮಾನ ರಾ ಶದಲ, ಬಾಯ್ತರದ್ದು ಹೇಳಿ, ರಿಬಾರ ಶಮನ ಲಿಥಾರ ಬೋರೋ ಶೇಖ. ಮಕ್ಕಳು ಶಬ್ದ ಬರ್ತಾಯಿಲ್ಲ. ರಿಬಾರ ಶಾಂದಲ ರೇಖಾ ಬಾಲು ರೋ ಶಬಲ ಥರ ರೇಮಾನೋ ಲೇಖ. ಹಾಗೆ ನೀವು ಜಸ್ಟ್ ಸ್ಟಾರ್ಟ್ ಮಾಡಿ ನೋಡಿ. ಪವಿತ್ರಾತ್ಮನು ಅದನ್ನು ತಗೊಳ್ಳುವಾಗ ಅವರು ಹತ್ತೊಟ್ಟಿಗೆ ಬರುವಾಗ ನಿಮಗೆ ಗೊತ್ತೇ ಇಲ್ಲದ ಹಾಗೆ ದೇವರ ವಾಕ್ಯ ಹೇಳ್ತಿದೆ. 1 ಕೊರಿಂಥಿ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಅನ್ಯ ಭಾಷೆ ಏನು ಮಾಡ್ತದೆ ಅಂತ ಹೇಳುವಾಗ, ಅದು ದೇವರೊಂದಿಗೆ ಮಾತಾಡುವ ಅದು ಮಾತಾಗಿದೆ. ಅದು ನಮಗೆ ಭಕ್ತಿಯನ್ನು ಉಂಟು ಮಾಡ್ತದೆ. ಅದು ನಮ್ಮನ್ನು ಕೆಲವು ಕಾರ್ಯಗಳನ್ನು ಸಿದ್ಧಪಡಿಸುವುದಾಗಿರ್ತದೆ. ಯಾಕೆ ನಾವು ಅನ್ಯ ಭಾಷೆಯನ್ನು ಮಾತಾಡಬೇಕು ಅಂತ ಹೇಳುವ ಸಮಯದಲ್ಲಿ ಆ ವಾಕ್ಯ ಓದಿ, ಅದನ್ನು ಎಲ್ಲಿ ಓದಿ ಅಂತೇಳಿ 14ನೇ ವಾಕ್ಯನ 1 ಕೊರಿಂಥಿ 14ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ ಓದಿ. 33ನೇ ವಾಕ್ಯ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಆ ದೇವರು ಯಾವತ್ತೂ ಕೂಡ ಅವ್ರ ಗಲಿಬಿಲಿಗೆ ಕಾರಣನೇ ಅಲ್ಲ. ಈಗ ನೋಡಿ, ಕೆಲವು ಸಮಯದಲ್ಲಿ ನಮಗೊಂದು ವಿಷಯ ನಮಗೊಂದು ಗಲಿಬಿಲಿ ಆಗ್ತದೆ. ಹೀಗೆ ಹೇಳ್ತೀನಿ ನೋಡಿ, ನಮ್ಮ ಚರ್ಚಲ್ಲಿ ಒಂದು ಸಹೋದರನ ಒಂದು ಕೈ ಸ್ವಲ್ಪ ಗಾಯ ಆಗಿಬಿಡ್ತು. ಈಗ ರಕ್ತ ಬರ್ತಾ ಇದೆ, ಇದನ್ನು ನಿಲ್ಲಿಸ್ಬೇಕು. ಈಗ ತುಂಬ ಬ್ಲಡ್ ಹೋಗ್ತಾ ಇದೆ. ಈಗ ಹೋಗ್ಬೇಕು, ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು. ಇವತ್ತು ನಮಗೆಲ್ಲರಿಗೂ ಗೊತ್ತು, ಈಗ ಹಾಸ್ಪಿಟಲ್ ಬಿಸ್ನೆಸ್ ಆಗಿಬಿಟ್ಟಿದೆ. ಒಂದು ಕಡೆ ನನಗೆ ಒಬ್ಬರು ಹೇಳ್ತಾಯಿದ್ರು, ಅವ್ರ ಮಗುಗೆ ಹುಷಾರಿಲ್ಲ, ಚಿಕ್ಕ ಮಗು, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅವ್ರು 10,000 ರೂಪಾಯಿ
ಕೊಟ್ಟರೆ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತೆ. ಆಗ ಅವ್ರು ಹೇಳ್ತಾರೆ, ನೀವು ಅಡ್ಮಿಷನ್ ಮಾಡ್ಕೊಳ್ಳಿ, ನಾನು ತರ್ತೀನಿ ಅಂತ ಹೇಳೋ. ಇಲ್ಲ ನೀವು ಫಸ್ಟು ಕಾಸು ಕೊಡಿ, ಆಮೇಲೆ ನಾನು ನಿಮ್ಮನ್ನು ಅವ್ರನ್ನ ಸೇರಿಸ್ಕೊಳ್ಳೋದು, ಅಡ್ಮಿಟ್ ಮಾಡ್ಕೊಳ್ಳೋದು ಅಂತ ಹೇಳೋ ಸಮಯದಲ್ಲಿ ಈಗ ಇವತ್ತು ಆ ರೀತಿಯಲ್ಲಿ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಈಗ ಅವ್ರಿಗೆ ಈಗ ಕೈಗೆ ಕುಯ್ಕೊಂಡ್ಬಿಟ್ಟಿದೆ, ಈಗ ರಕ್ತ ಹೋಗ್ತದೆ. ಈಗ ಅವ್ರಿಗೆ ಯಾವ ಹಾಸ್ಪಿಟಲ್ಗೆ ಹೋಗಬೇಕು ಗೊತ್ತಿಲ್ಲ. ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಒಂದು ಮನಸ್ಸಲ್ಲಿ ಒಂದು ಗಲ್ಲಿಬಿಲಿ ಆಗ್ತದೆ. ಎಲ್ಲಿ ಹೋಗೋಣ, ಹೇಗೆ ಮಾಡೋಣ ಅಂತ. ಅಲ್ಲಲ್ಲೂಯ್ಯ. ಆಗ ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇರೋದು. ಒಂದು ವೇಳೆ ಆ ಕುಟುಂಬ ಇದ್ದರೆ ನಾನು ಅದನ್ನು ಹೇಳಿ ಹೈಲೈಟ್ ಮಾಡ್ತೀನಿ, ಹಾಗೆ ತಿಳ್ಕೊಬಿಡಿ ನೀವು. ಜಸ್ಟ್ ಒಂದು ಉದಾಹರಣೆ ನೋಡಿ. ಆವಾಗ ಒಂದು ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಯಾರು ಫೋನ್ ಮಾಡೋಣ, ಅದು ರಾತ್ರಿ ಆಗಿದೆ. ಈಗ ನಾನು ಫೋನ್ ಮಾಡಿದ್ರೆ ಗೊತ್ತು, ಫೋನ್ ಆಫ್ ಆಗಿರುತ್ತೆ ಕೆಲಸ ಮೇಲೆ, ನಾನು ಫೋನ್ ತೊಗೊಳ್ಳೋದಿಲ್ಲ ಅಂತ ಗೊತ್ತು. ಅದಕ್ಕೆ ನೀ ಕನ್ಫ್ಯೂಷನ್ ಮಾಡೋದು. ನೀವು ಮನೆಯಲ್ಲಿರೋ ಒಂದು ಸೇವಕರಾಗಲಿ ಒಂದು ಯಾರು ಡಿಪೆಂಡ್ ಆಗೋದು ಬೇಡ. ನಮಗೆ ಪವಿತ್ರ ಆತ್ಮನಿದ್ದಾರೆ, ನಮಗೆ ದೇವರಿದ್ದಾರೆ. ಕೆಲವು ಟೈಮಲ್ಲಿ ಒಳ್ಳೇದು ಅದು, ಆದರೆ ಅವ್ರನ್ನೇ ಅಂತ ನಾವು ಡಿಪೆಂಡ್ ಆಗೋದು ಬೇಡ. ಆಗಿರುವ ಸಮಯದ ಏನು ಮಾಡಬೇಡಿ, ನೀ ದೇವರ ಸಮ್ಮುಖದಲ್ಲಿ ಹೋಗಿ ಒಂದು ಹಾಡನ್ನು ಹಾಡಿ, ಉನ್ನತನೇ ಯಾಕಂದ್ರೆ ದೇವರು ನೋಡಿ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರು. ನೀವು ಸ್ತುತಿಸಿದ ತಕ್ಷಣವೇ ಅವ್ರು ನಮ್ಮ ಮಧ್ಯದಲ್ಲಿ ಇಳಿದು ಬರುವರಾಗಿರ್ತಾರೆ. ಯಾಕೆಂದ್ರೆ ಅವರು ದೇವರು ವಾಗ್ದಾನ ಮಾಡಿದ್ದಾರೆ, ಎಲ್ಲಿ ಸ್ತುತಿ ಇರ್ತದಲ್ಲಿ ದೇವರೇ. ಹಾಗೆ ಸ್ತುತಿಸಿ, ಹಾಗೆ ಅನ್ಯ ಭಾಷೆನ ನೀವು ಪ್ರಾರಂಭ ಮಾಡುವಾಗ ನಿಮಗೆ ಕರೆಕ್ಟ್ ಒಂದು ಐಡಿಯಾವನ್ನು ದೇವರು ಕೊಡುವರಾಗಿದ್ದಾರೆ. ಮಕ್ಕಳ ಸ್ಕೂಲ್ ವಿಷಯ ಆಗಿರ್ಬೋದು, ಬಿಸ್ನೆಸ್ ವಿಷಯ ಆಗಿರ್ಬೋದು, ನಿಮ್ಮ ಏನಾಗಿದ್ರೂ ಕೂಡ ಫಲ. ನಿಮ್ಗೆ ಯಾವಾಗ ಒಂದು ಗಲಿಬಿಲಿ ಆಗ್ತದೆ ಏನು ಮಾಡಬೇಡಿ, ಸ್ವಲ್ಪ ಕಂಟಿನ್ಯೂಸ್ ಆಗಿ ನೀವು ಅನ್ಯ ಭಾಷೆ ಮಾತಾಡುವಾಗ ಸಡನ್ನಾಗಿ ದೇವರು, ಯಾಕಂದರೆ ಅದು ದೇವರೊಂದಿಗೆ ಮಾತಾಡೋದು. ಈಗ ದೇವರೊಂದಿಗೆ ಮಾತಾಡೋ ಸಮಯದಲ್ಲಿ ದೇವರು ನಮಗೆ ಕನೆಕ್ಟ್ ಆಗಿ ಇಲ್ಲಿ ಹೋಗು, ಹೀಗೆ ಮಾಡು ಅಂತ ನಮಗೆ ಡೈರೆಕ್ಷನ್ ಕೊಡ್ತಾರೆ. ನನಗೆ ನೋಡಿ, ಕರ್ತನ ಆಶೀರ್ವಾದ ಅದು ಭಾಗ್ಯದಾಯಕ. ಅದರಲ್ಲಿ ಯಾವತ್ತೂ ನಿಮಗೆ ವ್ಯಸನ ಇರೋದಿಲ್ಲ. ನಿಮಗೆ ದೇವರು ಏನೇ ಒಂದು ಆಲೋಚನೆ ಕೊಟ್ಟರೆ, ದೇವರು ನಿಮಗೆ ಎಲ್ಲೇ ನಡೆಸಿದರೂ ಕೂಡ ಅದರ ಅಂತ್ಯ ನೀವು ನೋಡುವಾಗ ಅದು ಭಾಗ್ಯದಾಯಕವಾಗಿರ್ತದೆ. ಅದು ನಿಮಗೆ ಆಶೀರ್ವಾದವಾಗಿರ್ತದೆ. ನಷ್ಟ ಆಗಲಿಕ್ಕೆ ಯಾವತ್ತೂ ಕೂಡ ಅದು ಕಾರಣನೇ ಆಗೋದಿಲ್ಲ. ಅಲ್ಲೂಯ್ಯ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಏನು ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ಇದೆ, ಅನ್ಯ ಭಾಷೆ ಮಾತಾಡಿ ಸ್ವಲ್ಪ ಸಮಯ ಹಾಗೆಯೇ ನೀವು ದೇವರನ್ನ ಸ್ತುತಿಸುವಾಗ ದೇವರೇನು ಮಾಡ್ತಾರೆ ಅಂದರೆ ನಮ್ಮ ಜೊತೆ ಮಾತಾಡುವ ದೇವರಾಗಿದ್ದಾರೆ. ಇವತ್ತು ನಾನು ಹೇಳ್ತೀನಿ ನೋಡಿ, ಇವತ್ತು ನನಗೂ ನಿಮಗೆ ದೇವರು ಕೊಟ್ಟಿರೋ ಸ್ಥಾನ, ಒಂದು ದೊಡ್ಡ ಸ್ಥಾನವನ್ನೇ ದೇವರು ಕೊಟ್ಟಿದ್ದಾರೆ ನೋಡಿ. ಅಭಿಷೇಕದಲ್ಲಿ 3 ರೀತಿಯ ಅಭಿಷೇಕ ಇರ್ತದೆ. ನಾವು ಮೊದಲನೇದಾಗಿ ನಾನು ನೋಡುವಾಗ, ನಿಮ್ಗೆ ಇವತ್ತು ನೀವು ಮನೆಗೆ ಹೋಗುವಾಗ ನೀವು ನಿಮಗೆ ಮನಸ್ಸಲ್ಲಿ ಒಂದು ಕಾರ್ಯ ಗೊತ್ತಿರಲಿ. ಓದಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿ. ಸಮೀಪವಾಗಿದ್ದಾನೆ ಅಲ್ಲ. ಹಲ್ಲೆಲೂಯಾ. ಆಗ ನೀವು ಯೋಚನೆ ಮಾಡಿ ನೋಡಿ, ಈಗ ದೂರದಲ್ಲಿ ಒಬ್ಬರು ಇದ್ದಾರೆ, ನಾನು ಅವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಕೇಳಿಸ್ತಾ ಇಲ್ಲ, ಹತ್ರ ಇರುವ ನೋಡಿ ಪೀಟರ್ ಇದ್ದಾರೆ, ಪೀಟರ್ ಜೊತೆ ಮಾತಾಡಿದ್ರೆ ಇವ್ರಿಗೆ ಕೇಳಿಸ್ತದ ಅಂತ ನಾನು ಕೇಳಿದ್ರೆ ಹತ್ರ ಇರುವಾಗಲೇ ಕೇಳಿಸ್ದೆ ಇಲ್ವಾ? ಈಗ ಹೊಸಗೇಟಲ್ಲಿ ಒಬ್ರು ನಿಂತಿದ್ದಾರೆ, ಎಲ್ಲಿದೆ ನಾನು ಮಾತಾಡಿ ಕೇಳಿಸೋದಿಲ್ಲ. ಹಾಗಾದ್ರೆ ಅರ್ಥ ಏನಂತ ಹೇಳುವಾಗ, ದೇವರು ಎಲ್ಲೋ ಇದ್ದಾರೆ, ನಮ್ಮ ಪ್ರಾರ್ಥನೆ ಕೇಳಿದ ಹಾಗೆ, ನಮ್ಮ ಪ್ರಾರ್ಥನೆ ಅವ್ರು ಮುಟ್ಟಿದ ಹಾಗೆ ಅವ್ರು ದೂರ ಇಲ್ಲ, ಅವರು ನಮ್ಮ ದೇವರು ಸಮೀಪವಾಗಿದ್ದಾರೆ. ಅಲ್ಲಲ್ಲೋ ಒಂದೊಂದು ಸಾರಿ ನೀವು ಭಾನುವಾರ ಮಾತ್ರ ಅಲ್ಲ, ನೀವು ಯಾವಾಗ ದೇವರನ್ನ ಸಂಧಿಸಕ್ಕೆ ಹೋದರೆ ಕೂಡ ಅವರು ದೂರ ಇರುವ ದೇವರಲ್ಲ, ಅವರು ಹತ್ತಿರ ಇರುವ ದೇವರಾಗಿದ್ದಾರೆ. ಹಳೆ ಒಡಂಬಡಿಕೆ ಯಾಜಕ ಪುಸ್ತಕದಲ್ಲಿ ನಾವು ನೋಡುವಾಗ ಒಂದು ಅಭಿಷೇಕ ಇತ್ತು. ಈ ಕುಷ್ಠರೋಗ ಇರ್ತದಲ್ಲ, ಈ ಕುಷ್ಠರೋಗ ಇರುವಾಗ ಪಟ್ಟಣದ ಆಚೆ ಇರ್ತಾ ಇದ್ರು ಅವ್ರು ಪಟ್ಟಣ ಒಳಗಡೆ ಬರಬಾರ್ದು. ಅವರು ಒಂದು ವೇಳೆ ಆ ಕುಷ್ಠರೋಗಿಗಳಿಗೆ ಸೌಖ್ಯ ಆದರೆ ಅವ್ರು ಯಾಜಕ ಹತ್ರ ಬಂದು ತೋರಿಸ್ಬೇಕು. ಅವರು ಯಾಜಕ ಹತ್ರ ಬಂದು ತೋರಿಸುವಾಗ ಯಾಜಕರು ಅವ್ರನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನು ಮಾಡ್ತಾರೆ, ಒಂದು ವೇಳೆ ಅವನಿಗೆ ನಿಜವಾಗಿ ಸೌಖ್ಯ ಆಗಿದ್ರೆ ಏನು ಮಾಡ್ತಾರೆ ಅಂತ ಹೇಳುವಾಗ ಅವ್ರ ಮೇಲೆ ರಕ್ತ ಚಿಮುಕಿಸ್ತಾರೆ. ರಕ್ತವನ್ನು ಚಿಮುಕಿಸಿ 7 ಸಾರಿ, ಆಮೇಲೆ ಎಣ್ಣೆಯನ್ನು ಚಿಮುಕಿಸಿ ಅವ್ರು ಡಿಕ್ಲೇರ್ ಮಾಡ್ತಾರೆ. ಏನಂತ ಡಿಕ್ಲೇರ್ ಮಾಡ್ತಾನೆ, ಇನ್ನು ನೀನು ಹೋಗ್ಬೋದು ಪಟ್ಟಣಕ್ಕೆ, ಇನ್ನು ನೀನು ಹೋಗ್ಬೋದು, ನಿನ್ನ ಕುಟುಂಬಕ್ಕೆ ಹೋಗ್ಬೋದು, ಇನ್ನು ನಿನ್ನ ಜನಗಳ ಮಧ್ಯದಲ್ಲಿ ನೀನು ಬಾಳ್ಬೋದು. ಯಾಕಂದರೆ ಇದುವರೆಗೂ ಒಂದು ಕುಷ್ಠರೋಗಿ ಇದ್ದಾರೆ ಅಂತ ತಿಳ್ಕೊ, ಅವರು ಇಲ್ಲಿ ಇದ್ದಾರೆ, ಈಗ ಒಂದು 4 ಜನ ಅಲ್ಲಿಂದ ಬರ್ತಾ ಇದ್ದಾರೆ ಅಂದರೆ ಇವ್ರು ಕಿರ್ಚ್ಕೊಳ್ತದೆ, ನಾನು ಅಶುದ್ಧನು ಅಂತ. ಫಸ್ಟ್ ಆಫ್ ಆಲ್ ಅವ್ರು ಆಚೆನೇ ಒಳಗಡೆ ಬರೋಕ್ಕೆ ಇಲ್ಲ. ಅದಕ್ಕೆ ನಾವು ಬೇರೆ ಕೆಲವು ಹೋದ್ರೆ ದೊಡ್ಡ ಸಬ್ಜೆಕ್ಟ್ ಆಗಿಬಿಡಿದೆ. ಹಾಗಿರುವಾಗ ಅವ್ರು ಆಚೆಯಿಂದ ಒಳಗಡೆ ಬರಬೇಕಂದ್ರೆ 2 ಕಾರ್ಯ ನಡೀತದೆ. ಅವ್ರ ಮೇಲೆ ರಕ್ತ ಚಿಮುಕಿಸಲ್ಪಡ್ತದೆ, ಅವ್ರ ಮೇಲೆ ಎಣ್ಣೆ ಹಚ್ಚಿಸಲ್ಪಡ್ತದೆ. ಒಂದು ದಿನ ನಾನು ನೀವು ಕೂಡ ಹಾಗೆಯೇ ಈ ಪಾಪ ಬಂದು ಕುಷ್ಠರೋಗಕ್ಕೆ ಹೋಲಿಸಿ ಬೈಬಲ್ ಮಾತಾಡೋದಾಗಿರ್ತದೆ. ಯಾಕೆಂದರೆ ಪಾಪ ಇರುವಾಗ ದೇವರ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಪಾಪ ಮಾಡಿದ ತಕ್ಷಣ ಆಚೆ ಆಗ್ಬಿಟ್ಟ ಅಂತ ನಾವು. ಹಾಗೆ ಒಂದು ದಿವಸ ನಾನು ನೀವು ದೇವರಿಂದ ದೂರ ಆಗಿದೆ ನಾವು.
ಆದರೆ ಯೇಸು ನಮ್ಮ ಜೀವಿತದಲ್ಲಿ ಬಂದಾಗ ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡಿತ್ತು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿ, ಹೀಗೂ ಹಳೆಯದೆಲ್ಲ ಹೋಯಿತು. ಆ ಪಾಪ ಎನ್ನುವ ಕುಷ್ಠರೋಗೆಲ್ಲ ವಾಸಿಯಾಗಿ ಇವತ್ತು ನಮ್ಮನ್ನು ದೇವರು ನೂತನ ಸೃಷ್ಟಿಯಾಗಿ ಮಾಡಿದ್ದಾರೆ. ಈಗ ನೂತನ ಸೃಷ್ಟಿಯಾಗಿ ಮಾತ್ರ ಮಾಡಿಲ್ಲ. ನೀವು ರೋಮಪುರದವರು ಬರೆದಿರೋ ಪತ್ರಿಕೆ 6ನೇದಲ್ಲಿ ನಾನು ಓದುವಾಗ ನಾವು ದೀಕ್ಷಾ ಸ್ನಾನ ತಗೊಂಡು ಆಚೆ ಬರುವಾಗಲೇ ನಮ್ಮ ಮೇಲೆ ಪವಿತ್ರಾತ್ಮರು ಬಂದು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ತೊಡಗುವರಾಗಿದ್ದಾರೆ. ಈಗ ಏನಾಗೈತೆ, ಈಗ ರಕ್ತದಲ್ಲಿ ಶುದ್ಧಿ ಆಯಿತು, ನಮಗೆ ಪವಿತ್ರಾತ್ಮನ ಜೊತೆ ಇದ್ದಾರೆ. ಈಗ ನಮಗೆ ದೇವರಿಗೆ ನಾವು ದೂರ ಅಲ್ಲ, ನಾವು ದೇವರಿಗೆ ಹತ್ತಿರ ಇದ್ದೀವಿ. ನಾವು ದೇವರಿಗೆ ಹತ್ತಿರ ಇರೋದ್ರಿಂದ ಯಾವಾಗ ಬೇಕಾದರೂ ಕೂಡ ನಾವು ದೇವರಿಗೆ, ಅದಕ್ಕೆ ನಾನು ಹೇಳ್ತಾ ಇರೋದು ನಾವು ದೂರದವರಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಒಂದು ಕಾಲದಲ್ಲಿ ದೂರ ಇದ್ದು, ಒಂದು ಕಾಲದಲ್ಲಿ ದೇವರ ಕೃಪೆ ಇಲ್ಲದೆ ಇದ್ದು, ಆದರೆ ಈಗ ದೇವರ ಕೃಪೆ ನಮ್ಮ ಮೇಲೆ ಇದೆ, ದೇವರ ದಯೆ ಇದೆ. ಅದಕ್ಕೆ ಡೋಂಟ್ ಸಿ, ನೀವೇನೋ ದೇವರು ದೂರ ಇರುವ ಹಾಗೆ ನೋಡಬೇಡಿ, ಅವ್ರು ಹತ್ತಿರವಾಗಿದ್ದಾರೆ. ಆ ಧರ್ಮೋಪದೇಶಕನ್ನ 4ನೇ ದಿನ ಅರಿಕೆ ಮಾಡಿ, ನೀವು ಕನ್ಫೆಸ್ ಮಾಡಿ. ಆಗ ನೀವು ಕನ್ಫೆಸ್ ಮಾಡ್ತಾ ಏನಾಗ್ತದೆ, ಒಂದು ದಿವಸ ಒಂದು ಪ್ರಾರ್ಥನೆ ನಿಮಗೆ ಕೇಳಬೇಕು, ಒಂದು ಪ್ರಾರ್ಥನೆ ಆಗಬೇಕು. ನಿಮ್ಮ ಮನಸ್ಸು ಹೇಳ್ತದೆ, ದೇವರೆಲ್ಲೋ ಇದ್ದಾರೆ, ನಮ್ಮ ಪ್ರಾರ್ಥನೆ ಕೇಳುವಾಗ ಈ ವಾಕ್ಯ ನಿಮ್ಮ ಜೊತೆ ಮಾತಾಡಿದೆ, ದೇವ್ರು ದೂರ ಅಲ್ಲ, ದೇವರು ನಿನ್ನ ಹತ್ತಿರ ಇದ್ದಾರೆ, ದೇವರು ನಿನ್ನ ಜೊತೆ ಇದ್ದಾರೆ ಅಂತ ವಾಕ್ಯ ಮಾತಾಡೋದು ಗೊತ್ತಾ ನಿಮಗೆ? ಹಲ್ಲೆಲೂಯಾ. ಇಷ್ಟು ಸರಿಯ ಸುತ್ತ ಹೋಗುವಾಗೆಲ್ಲ ಯಾರು ಮಾತಾಡಿದ್ರು ಗೊತ್ತಾ? ದೇವರ ವಾಕ್ಯನೇ ಮಾತಾಡಿ ಇದುವರೆಗೆ ನಿಲ್ಲಕ್ಕೆ ಕಾರಣ ದೇವರ ವಾಕ್ಯನೇ. ಆಗ ಒಂದು ಸಲ ಆಗಿದ್ದು, ಈಗ ಒಳಗಡೆ ಬಂದ್ಬಿಡಿ. 2ನೇ ಅಭಿಷೇಕ ಏನು ಗೊತ್ತಾ? ಯಾಜಕರ ಅಭಿಷೇಕ. ಈ ಯಾಜಕರು ಏನು ಮಾಡ್ತಾರೆ ಅಂತ ಹೇಳುವಾಗ, ಅವರು ದೇವರಿಗೂ ಮನುಷ್ಯರಿಗೆ ಮಧ್ಯಸ್ಥರಾಗಿ ಅವರು ನಿಲ್ಲುವರಾಗಿರ್ತಾರೆ. ನಾವು ನೋಡುವ ಸಮಯದಲ್ಲಿ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನಿಮ್ಮ ಮನೆಗೆ ಹೋಗಿ ನೋಡಿ, ಯೇಸು ನಮ್ಮನ್ನು ಪ್ರೀತಿ ಮಾಡಿ ತನ್ನ ರಕ್ತದಿಂದ ನಮ್ಮ ಶುದ್ಧಿ ಮಾಡಿ ನಮ್ಮನ್ನು ಯಾಜಕರಾಗಿ ಮಾಡಿದ್ದಾರೆ. 1 ಪೇತ್ರನು ಬಹುಶಃ 2ನೇ ಅಧ್ಯಾಯದಲ್ಲಿ ಅಂತ ಅನಿಸ್ತದೆ, 8, 9, 10 ವಾಕ್ಯಗಳನ್ನು ಬರ್ಕೊಳ್ಳಿ. ನೀವು ಮನೆಗೆ ಹೋಗಿ ಓದಿ ನೋಡಿ. ಅಲ್ಲಿ ಕೂಡ ದೇವರ ವಾಕ್ಯ ಹೇಳ್ತಿದೆ, ಅಂಧಕಾರದಲ್ಲಿದ್ದ ನಮ್ಮನ್ನು, ದೂರವಾಗಿದ್ದ ನಮ್ಮನ್ನು ದೇವರು ಏನು ಮಾಡಿದ್ರು? ಹತ್ತಿರಕ್ಕೆ ತಂದರು, ಕುಮಾರನ ರಾಜ್ಯಕ್ಕೆ ತಂದರು, ನಮ್ಮ ಬೆಳಕಿಗೆ ತಂದು. ಅಲ್ಲಿ ಕೂಡ ವಾಕ್ಯ ಹೇಳ್ತಿದೆ, ನಮ್ಮ ರಾಜ ವಂಶಸ್ಥದವರಾಗಿ ಮಾಡಿದ್ದಾರೆ, ಯಾಜಕರಾಗಿ ನಮ್ಮನ್ನು ಮಾಡಿದ್ದಾರೆ. ಆಗ 2ನೇ ಅಭಿಷೇಕ ನಾವು ನೋಡುವಾಗ ಪ್ರೀಸ್ಟ್ ಆಗಿದ್ದೀವಿ, ನಾವು ಯಾಜಕರಾಗಿ ಇವತ್ತು ನಮ್ಮನ್ನು ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ಯಾಜಕರು ಏನು ಮಾಡ್ತಾರೆ ಅಂದರೆ, ಅವ್ರ ದೇವರ ಸಮ್ಮುಖಕ್ಕೆ ಹೋಗಿ ಜನಗಳಾಗಿ ವಿಜ್ಞಾಪನೆ ಮಾಡುವರಾಗಿದ್ದಾರೆ. ಆಗ ದೇವರು ಇವತ್ತು ನೀವು ಪರ್ವತಕ್ಕೆ ಬನ್ನಿ, ದೇವರಿಗೆ ಪ್ರಾರ್ಥನೆಯಲ್ಲಿ ನನ್ನ ಮೀಟ್ ಮಾಡಿ ಅಂತ ಹೇಳುವ ಸಮಯ ಏನು ಹೇಳ್ತಾರೆ ಗೊತ್ತಾ? ದೇವರು ಇವತ್ತು ದೇವರು ಆ ವಾಕ್ಯ ಹೇಳ್ತದೆ ನೋಡಿ. ಯೆಶಾಯ 59ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಓದಿ. ಯೆಶಾಯ 16. ಹಾಂ, ನ್ಯಾಯವಿಲ್ವಲ್ಲ. ಯೆಶಾಯ 59ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಓದಿ. 16ನೇ ವಾಕ್ಯ ಅದನ್ನ ಕನ್ನಡದಲ್ಲಿ. ಓಕೆ. ಹಾಂ, ಯೆಹೋವನು ಇದನ್ನು ನೋಡಿ ಅದರ ಕನ್ನಡದಲ್ಲಿ ಹೇಗಿಲ್ಲ, ತಮಿಳಲ್ಲಿ ಹೇಗಿದೆ ಅಂದರೆ ಮಧ್ಯಸ್ಥನ. ಅಯ್ಯೋ, ದೇವರು ದೇಶ ಉದ್ಧಾರ ಮಾಡೋಣ ಅಂದರೆ ಒಬ್ರು ಇಲ್ವಲ್ಲ ಅಂತ ದೇವರು ತವಕ ಪಡೋರಾಗಿದ್ದಾರೆ. ಈಗ ಓದಿ, ಇದನ್ನು ಓದಿ. ಯೆಶಾಯ 64ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿ. ನಿನ್ನ ಹೆಸರು ಎತ್ತಿ ಪ್ರಾರ್ಥಿಸಿ ಆಶ್ರಯಿಸಲು ಎಲ್ಲಿಯೂ ಇಲ್ಲ. ವಿಮುಖನಾಗಿ ಒಂದ್ಸಾರಿ ಕೂಡ ಓದಿ, ಒಂದ್ಸಾರಿ ಕೂಡ ಅದನ್ನ ಪ್ರಾರ್ಥಿಸಿ ನೀನು ಆಶ್ರಯಿಸಿ ಸಾಕು. ಹಾಗೆ ನೋಡಿ, ಇವತ್ತು ಯಾವ ದೇವರಿಗೊಬ್ಬರು ಬೇಕು. ಹಲ್ಲೆಲೂಯಾ. ಅವ್ರು ಬೇಕು. ಇವತ್ತು ಈ ಜಗತ್ತನ್ನು ದೇವರು ಆಶೀರ್ವದಿಸಬೇಕಂದ್ರೆ, ನಶಿಸುವ ಆತ್ಮಗಳನ್ನು ದೇವರು ತನ್ನ ಸಾನ್ನಿಧ್ಯಕ್ಕೆ ತರಬೇಕಂದ್ರೆ ಒಬ್ಬರು ಬೇಕು. ಹಲ್ಲೆಲೂಯಾ. ಆ ಒಬ್ಬರು ನಾನು ನೀವಾಗಿರ್ಬೇಕಂತಲೇ ದೇವರು ಇಷ್ಟಪಡುವರಾಗಿದ್ದಾರೆ. ಯಾಕೆಂದರೆ ಆ ಅಭಿಷೇಕ ಇದೆ. ಇವತ್ತು ಯಾಜಕನ ಅಭಿಷೇಕ ನಮ್ಮ ಮೇಲೆ ಇದೆ. ನಾನು ಹೇಳಿದೆ ನೋಡಿ, ಈ ಅಭಿಷೇಕ ಯಾವಾಗ ವರ್ಕ್ ಮಾಡ್ತಿದೆ ಗೊತ್ತಾ? ಸಹೋದರರು ಒಂದಾಗಿರುವಾಗ, ಸಹೋದರಿಯರು ಒಂದಾಗಿರುವಾಗ ಅಲ್ಲಿ ದೇವರ ಜೀವ ಇದೆ, ಅಲ್ಲಿ ದೇವರ ಅಭಿಷೇಕ ಇದೆ. ಅಲ್ಲೂ ಆಗ ನಾನು ಹೇಳಿದೆ ನೋಡಿ, ನಮಗೆ ತಮಿಳ್ ಸರ್ವಿಸಲ್ಲಿ ಅವ್ರು ಬರ್ತಾರೆ. ಅವ್ರು ಬರುವ ಸಮಯದಲ್ಲಿ ಲಾಸ್ಟ್ ವೀಕ್ ಅವರು ಬಂಗಾರ ಕೊಟ್ಟರು ನಮಗೆ ಕಾಣಿಕೆಯಾಗಿ.
ನಾನು ಮನೆಗೆ ಹೋಗಿ ಹೇಳಿದೆ, ಅವ್ರಿಗೆ ಅಷ್ಟು ಸಾಲ ಇದೆಲ್ಲ. ನಮ್ಮ ಹೆಂಡತಿ ಹತ್ರ ಅವ್ರಿಗೆ ಯಾಕೆ ಈ ಟೈಮಲ್ಲಿ ಇದೆಲ್ಲ ಕೊಡೋಕೆ ಹೋದ್ರು ಅಂತ ನಾನು ಹೇಳೋ ಸಮಯದಲ್ಲಿ ಅವ್ರೆ ನಮ್ಮ ಹೆಂಡತಿ ಹೇಳಿದೆ, ರೀ ನಿಮ್ಗೆ ಗೊತ್ತಿಲ್ಲ ಸುಮ್ಗಿರಿ, ಅವ್ರಿಗೆ ದೇವರು ಅದ್ಭುತ ಮಾಡಿದ್ದಾರೆ. ಅವ್ರಿಗಿದ್ದ ಲಕ್ಷಾಂತರ ರೂಪಾಯಿ ಸಾಲಗಳೆಲ್ಲ ಪ್ಯಾಂಡಮಿಕ್ ವರ್ಷದಲ್ಲಿ ತೀರಿಸೋಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಒಂದು ಕೆಲಸದಲ್ಲಿ ಕಂಪ್ನಿಯಲ್ಲಿ ಇದ್ದರು, ಅದನ್ನು ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅವರ ಸ್ವಂತ ಬಿಸ್ನೆಸ್ ಆಗಿ. ಈಗ ದೇವರು ಅವ್ರನ್ನ ಎಷ್ಟು ಆಶೀರ್ವದಿಸಿದೆ ಅಂದರೆ, ಆ ಕಷ್ಟಕರವಾದ ವರ್ಷದಲ್ಲಿ 2020 ಎಲ್ಲ ಅವರು ಸಾಲಗಳನ್ನು ತೀರಿಸಿ 4 ಜನಕ್ಕೆ ಕೊಡುವ ಹಾಗೆ ಮಾಡಿ, ಈಗ ಇವತ್ತೊಂದು ಬೆಳಗ್ಗೆ ಬೇರೆ ಒಂದು ಗಾಡಿ ತೊಗೊಂಡ್ಬಂದಿದೆ, ಸರ್ ಪ್ರೇ ಮಾಡಿ ಪಾಸ್ಟ್ ಅಂತ ನನ್ನ ಗಾಡಿಗೆ. ಹಾಗೆ ಇದು ಹೇಗೆ ಸಾಧ್ಯ ಆಯಿತು ಗೊತ್ತಾ? ಅವ್ರು ಹೇಳಿದರು, ಸ್ವಲ್ಪ ದಿನ ಮುಂಚೆ ಅವರಿಗೆ ಭಾಳ ಕಷ್ಟ ಇತ್ತಂದೆ. ಎಷ್ಟು ಕಷ್ಟ ಇದೆ ಅಂತ ಹೇಳುವಾಗ ಊಟಕ್ಕೆ ಕೂಡ ಕಷ್ಟ ಇತ್ತಂದೆ. ಅಷ್ಟು ಕೆಲಸ ಬಿಟ್ಬಿಟ್ಟು ಇನ್ನೂ ಬಿಸ್ನೆಸ್ಸಲ್ಲಿ ಇದಾಗಲಿಲ್ಲ. ಅವ್ರ ಗಂಡ ಹೆಂಡತಿ ಸೇರಿ ಕೈ ಹಿಡಿದು ಪ್ರಾರ್ಥನೆ ಮಾಡ್ತಾರಂತೆ. ಕೈ ಹಿಡಿದು ಬಿಡದೆ ಸತತವಾಗಿ ಸೋತು ಹೋಗೋದಾಗೆ ಪ್ರಾರ್ಥಿಸಿದ್ರು. ಶಾರ್ಟ್ ಟೈಮಲ್ಲಿ ಎಲ್ಲಿ ಆ ಹೊಂದಾಣಿಕೆ ಇರ್ತದೋ ಅಲ್ಲಿ ದೇವರ ಜೀವ ಇರ್ತದೆ, ಅಲ್ಲಿ ದೇವರ ಸಮೃದ್ಧಿ ಇರ್ತದೆ. ಈಗ ನೋಡಿ, ಅವರ ಆಚೆ ಬಂದು ಇವತ್ತು ಸಮೃದ್ಧಿಯಾಗಿ ದೇವರವ್ರನ್ನ ಆಶೀರ್ವದಿಸಿದ್ದಾರೆ. ಆಗ ನಾವು ಕುಟುಂಬದಲ್ಲಿ, ನಾನು ಹೇಳಿದೆ ನೋಡಿ, ಸಂಬಂಧದಲ್ಲಿ ತುಂಬ ಹೋರಾಟ ಇದ್ದ. ಒಂದು ವೇಳೆ ಗಂಡ ಹೆಂಡತಿನ ಇಬ್ಬರು ಕೈ ಕೂಡಿಸಿದ್ರೆ ಸಾಕು, ಅಲ್ಲಿ ದೇವರ ಜೀವ ಇರ್ತದೆ, ಅಲ್ಲಿ ದೇವರ ಅಭಿಷೇಕ ಇರ್ತದೆ. ಕುಟುಂಬವಾಗಿ ನಾವು ಸೇರುವಾಗ, ಸಭೆಯಾಗಿ ನಾವು ಸೇರುವಾಗ, ಒಂದು ಯಾಜಕರಾಗಿ ನಾವು ನಿಂತು ಪ್ರಾರ್ಥಿಸುವಾಗ ನಮಗೆ ದೇವರ ಅದ್ಭುತಗಳನ್ನು ಮಾಡೋರಾಗಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ನೀವು ಕುಟುಂಬವಾಗಿ ಪ್ರಾರ್ಥನೆ ಮಾಡೋಕ್ಕೆ ಅಭ್ಯಾಸ ಮಾಡಿ. 10 ನಿಮಿಷ ಮಾಡಿ, ಪರವಾಗಿಲ್ಲ, 15 ನಿಮಿಷ ಮಾಡಿ, ನೀವು ಇಷ್ಟಾಗ್ತದೆ ನೀವು ಮಾಡಿ. ಬಟ್ ಅದನ್ನು ಆ ಹೊಂದಾಣಿಕೆಯಲ್ಲಿ ದೇವರು ಮಹಿಮೆ. ಆಗ ನೀವು ಒಬ್ಬನು 1000 ಅಂತ, ಇಬ್ಬರು 10,000 ಕ್ಯಾಲ್ಕುಲೇಷನ್. ಅದು ಹೆಂಗೆ? ಒಬ್ಬರು 1000 ಅಂದರೆ ಇಬ್ಬರು 2,000. ದೇವರ ಕ್ಯಾಲ್ಕುಲೇಷನ್ಗಳು ಅಪಾರವಾಗಿದೆ. ಆಗ ಒಬ್ಬರು ಪ್ರಾರ್ಥನೆಯಲ್ಲೇ 1000 ಬೆಲೆ ಅಂದರೆ, ಇಬ್ಬರು ಸೇರುವಾಗ 10,000 ಜನದ ಬಲ ಅದನ್ನು ನೀವು ನೋಡಲಿಕ್ಕೆ ಸಾಧ್ಯ. ಫ್ರೆಂಡ್ಸ್ ಜೊತೆ ಪ್ರಾರ್ಥನೆ ಮಾಡಿ, ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿ, ಇಬ್ಬರು 10,000ಕ್ಕೆ ಸಮ. ಆಗ ಎರಡನೇದಾಗಿ ನೋಡಿ, ಆ ಯಾಜಕರ ಅಭಿಷೇಕ ನಮ್ಮ ಮೇಲೆ ಇದೆ. ಆಗ ದೇವರ ಮಕ್ಕಳು ದೇವರ ಸಮ್ಮುಖದಲ್ಲಿ ಹೋದರೆ ಸಾಕು, ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ನೈಟ್ ದೇಶಗಳನ್ನು ಅನುಗ್ರಹಿಸಲಿಕ್ಕೆ ದೇವರು ಇಷ್ಟಪಡುವರಾಗಿದೆ. ಅದು ಬಿಡಿ, ಯಾಜಕ ಅಭಿಷೇಕಕ್ಕಿಂತ 3ನೇ ಅಭಿಷೇಕ ಏನು ಗೊತ್ತಾ? ನಮ್ಮನ್ನು ದೇವರು ರಾಜ್ಯ ಅಭಿಷೇಕವನ್ನು ಕೊಟ್ಟಿದ್ದಾರೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 5-6 ಓದಿದರೆ, ಯೇಸು ನಮ್ಮನ್ನು ಪ್ರೀತಿ ಮಾಡಿ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿ, ಈಗ ಏನು ಮಾಡಿದ್ರು, ಫಸ್ಟ್ ಆಚೆ ತಂದುಬಿಟ್ರು. ಪಟ್ಟಣ ಆಚೆ ಇದ್ದು ನಾವು, ನಮಗೆ ಪಟ್ಟಣ ಒಳಗಡೆ ಕರ್ಕೊಂಡು ಬಂದರು, ದೇವರ ಸಾನ್ನಿಧ್ಯಕ್ಕೆ ತಗೊಂಡ್ಬಂದರು, ತಂದೆ ಮುಂದೆ ನಿಲ್ಲುವ ಹಾಗೆ ಮಾಡಿದರು. ಈಗ ಯಾಜಕ ಸ್ಥಾನವನ್ನು ಕೊಟ್ಟಿದ್ದಾರೆ, ಅಂಥ ನೋಡಿ, ಅಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. 3ನೇದಾಗಿ ರಾಜ್ಯ ಅಭಿಷೇಕ ನಮ್ಮ ಮೇಲೆ ಇದೆ. ಗೊತ್ತಾ ನಿಮಗೆ? ರಾಜನಿಗೆ ಏನು ಸ್ಪೆಷಲಿಸ್ಟ್ ಪಾಸ್ಟರ್? ರಾಜ ಒಂದು ಮಾತು ಹೇಳಿದರೆ ಅದು ಹಾಗೇ ನಡೆಯುವುದಾಗಿರ್ತದೆ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ಏನು ಇಷ್ಟಪಡ್ತಾರೆ ಅಂತ ಹೇಳುವಾಗ, ಒಂದು ಪ್ರಶ್ನೆ ಬರುವಾಗ, ಒಂದು ಕಾರ್ಯ ಆಗುವಾಗ ತುಂಬ ಗಲಿಬಿಲಿ ಪಡ್ಕೊಳ್ಳೋದು ಬೇಡ. ದೇವರ ಸಮ್ಮುಖದಲ್ಲಿ ಹೋಗಿ ನಾವು ಆರಾಧಿಸುವಾಗ, ನಾವು ಕೆಲ ಅನ್ಯ ಭಾಷೆ ಮಾತಾಡುವ ಸಮಯದಲ್ಲಿ ನಾವು ಆಜ್ಞಾಪಿಸುವಾಗ ಅದನ್ನು ದೇವರು ನೆರವೇರಿಸುವರಾಗಿದ್ದಾರೆ. ಹಲ್ಲೆಲೂಯಾ. ಆ ರಾಜ ಅಭಿಷೇಕವು ಇವತ್ತು ದೇವರು ನನಗೂ ನಿಮಗೆ ಕೊಟ್ಟಿರೋದ್ರಿಂದ ಇವತ್ತು ದೇವರು ಇಷ್ಟಪಡ್ತಾರೆ ಆ ಅನ್ಯ ಭಾಷೆಯನ್ನು. ಇವತ್ತಿಂದಲೇ ಮಾಡಿ. ಇವತ್ತು ನೈಟು ನೀವು ಮಲಗಿಗೆ ಮುಂಚೆ ಒಂದು ವೇಳೆ ಮಧ್ಯಾಹ್ನ ಪ್ರೇಯರ್ ಮಾಡ್ತೀರಾ, ನೀವು ಅನ್ಯ ಭಾಷೆ ಮಾತಾಡಿ ನೋಡಿ, ದೇವರೊಂದಿಗೆ ರಹಸ್ಯಗಳನ್ನು ಮಾತಾಡ್ತೀರಾ. ನೀವು ಅನ್ಯ ಭಾಷೆ ಮಾತಾಡಿಕೊಂಡೆ ಹಾಗೆ ಹೇಳಿ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆನು ಅಂತ ಹಾಗೆ ಅನ್ಯ ಭಾಷೆಯಲ್ಲಿ ಅದನ್ನು ಹೇಳಿ ಆ ಮಾತು ಹಾಗೆ ನೆರವೇರುವುದಾಗಿರ್ತದೆ. ಈ ವರ್ಷ ಒಂದು ಕೊರತೆ ಇಲ್ಲದ ಹಾಗೆ ದೇವರು, ಯಾಕೆ ನೀವು ಕನೆಕ್ಟ್ ಆಗಿದ್ದೀವಿ, ದೇವ್ರ ಜೊತೆ ಇದ್ದಾರೆ. ಈಗ ಅನ್ಯ ಭಾಷೆ ದೇವ್ರ ಜೊತೆ ಮಾತಾಡುವಾಗ ಸಿಂಪಲ್ ಜಸ್ಟ್ ನೀವು ಹೇಳ್ತೀರಾ, ಕರ್ತನು ನನ್ನ ಕುರುಬನು, ನನಗೆ ಕೊರತೆ ಇಲ್ಲ ಅಂತ ತಕ್ಷಣ ದೇವರು ಆಮೇನ್ ಅಂತಾರೆ. ನೋಡಿ, ವಾಕ್ಯ ಹಾಗೆ ಹೇಳ್ತದೆ. ನಾವು ಓದ್ತೀವಿ ನೋಡಿ, ಕೀರ್ತನೆ 107 20ನೇ ವಾಕ್ಯ ಅಂತ ಇದೆ. ಮೋಸ್ಟ್ಲಿ ಕೀರ್ತನೆ 107 20ನೇ ವಾಕ್ಯನ, ಇಲ್ಲ 103 ಆತನ ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಗುಣಪಡಿಸಿದನು, ಸಮಾಧಿಗೆ ಸೇರಿದಂತೆ ಮಾಡಿ. ಇಂಗ್ಲೀಷಲ್ಲಿ ಯಾರು ಓದ್ತೀರಾ? ಇಂಗ್ಲೀಷಲ್ಲಿ ಸ್ವಲ್ಪ ವಾಕ್ಯವನ್ನು ಕಳಿಸಿ ಅಲ್ವಾ? ಕೀರ್ತನೆ 103 ಬನ್ನಿ ಒಂದ್ಸಲಿ. ಕೀರ್ತನೆ 103. ಆಗ ದೇವರ ವಾಕ್ಯನೇ ಕಳಿಸಿ ನಮ್ಮನ್ನು ಅದ್ಭುತ ಮಾಡುವ ದೇವರು. ಕೀರ್ತನೆ 103 20ನೇ ವಾಕ್ಯ ಓದಿ. ಕೀರ್ತನೆ 103 ನೋಡಿ, ದೇವರ ದೂತರೇ ಆತನ ಶಬ್ದಕ್ಕೆ ಕಿವಿ ಕೊಡುವವರೇ, ಆತನ ಆಜ್ಞೆಯನ್ನು ದೇವ ದೂತರು ಇವತ್ತು ನಮಗೆ ರೆಡಿ ಆಗಿದ್ದಾರೆ. ಗೊತ್ತಾ ನಿಮಗೆ?
ದೇವ ದೂತರು ನಮಗೆ ಪ್ರತಿಯೊಬ್ಬರಿಗೆ ದೇವರು ದೂತರು ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೂ ದೂತರಿಟ್ಟಿದ್ದಾರೆ. ಈಗ ದೂತರು ರೆಡಿಯಾಗಿದ್ದಾರೆ. ಈಗ ದೂತರು ದೇವರ ಒಂದು ಅಪ್ಪಣೆಗೆ ಕಾಯ್ತಾ ಇದ್ದಾರೆ. ಆಗ ನಾವು ದೇವರ ಜೊತೆ ಕನೆಕ್ಟ್ ಆಗಿ ನಾವೊಂದು ಮಾತನ್ನು ಹೇಳುವಾಗ ದೂತರ ಬಂದು ಆ ಕಾರ್ಯವನ್ನು ನೆರವೇರಿಸೋರಾಗಿದ್ದಾರೆ. ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಪ್ರಕಟಣೆ 3:8-9-10 ಹೇಳ್ತಿದೆ, ದೇವರು ನಮ್ಮ ಮುಂದೆ ಒಂದು ಬಾಗಿಲನ್ನು ತೆರೀತಾರೆ ಅಂತ ಬರ್ದಿದೆ. ದೇವರೇ ಬಾಗಿಲು ತೆರೀಲಿ ದೇವರೇ ಅಂತ ಹೇಳಿದ ತಕ್ಷಣ ದೂತರು ಹೋಗಿ ನಿಮಗಾಗಿ ಬಾಗಿಲನ್ನು ತೆರೆಯುವರಾಗಿರ್ತಾರೆ. ಯಾಕಂದರೆ ರಾಜ ಅಭಿಷೇಕ ನಮ್ಮ ಮೇಲೆ ಇದೆ, ಯಾಜಕರ ಅಭಿಷೇಕ ನಮ್ಮ ಮೇಲೆ ಇದೆ. ನಾನು ಹೇಳಿದ್ರೆ ಈಗ ನಮಗೇನು ಬಿಟ್ಬೇಡ, ನಮಗೇನೆ ಹೇಳೋದು ಬೇಡ. ನಾವು ಮಧ್ಯಸ್ಥರಾಗಿ ಇವತ್ತು ಈ ದೇಶಕ್ಕಾಗಿ ಈ ಜನಗಳಿಗಾಗಿ ನಾವು ನಿಲ್ಲನ ಅನ್ಯ ಭಾಷೆ ಈ ದಿನಗಳಲ್ಲಿ ಹೆಚ್ಚಾಗಿದ್ದೀವಿ. ನೀವು ಮಾತಾಡುವಂತೆ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ. ಸರ್ವಿಸ್ ಮುಗಿದಾಯಿತು, ಆ ಕರ್ತನ ಮೇಜೆಗೆ ನಾವು ಬಗ್ಗೆ ಮಾತಾಡಬೇಕಂತ ಇದ್ದೆ. ನಾವು ಸುರುಕವಾಗಿ ನಾನು ಹೇಳ್ತೇನೆ ನೋಡಿ, ಕರ್ತರ ಮೇಜೆಯಲ್ಲಿ ಈ ಯೇಸು ಕ್ರಿಸ್ತನ ಮೇಜಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಯೋಶುವ ಪುಸ್ತಕದ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದರಲ್ಲಿ 17, 18, 19 ವಾಕ್ಯಗಳನ್ನು ಓದುವಾಗ ಅಲ್ಲಿ ಗೂಢಚಾರಕ್ಕಾಗಿ ಒಂದು ಇಬ್ಬರನ್ನ ಕಳಿಸಿದ್ರು. ಸಿಂಪಲಾಗಿ ಹೇಳ್ಬಿಡ್ತೀವಿ, ಸಮಯ ಆಗಿಬಿಡ್ತು. ಆ ಗೂಢಚಾರ ಮಾಡಕ್ಕೆ ಕಳಿಸಿರ್ತಾರೆ. ಆ ಇಬ್ಬರಲ್ಲಿ ಹೋಗಿರುವಾಗ ರಾಜನಿಗೆ ಗೊತ್ತಾಯಿತು ನಮ್ಮ ದೇಶವನ್ನು ಗೂಢಚಾರ ಮಾಡಿ ಯಾರು ಬಂದಿದ್ದಾರೆ ಅಂತ. ಅವ್ರನ್ನ ಹಿಡ್ಕೊಂಡು ಬರೋಕ್ಕೆ ಕಳಿಸುವಾಗ ಅಲ್ಲಿ ಒಂದು ವೇಷಿ ಇಲ್ಲ, ಆಕೆ ಹೆಸರು ರಾಹಾಬ್. ಆಕೆ ಏನು ಮಾಡಿದ್ರು ಅಂದರೆ ಇವ್ರನ್ನ ಬಚ್ಚಿಟ್ಟಿರ್ಲಿ. ಇವ್ರನ್ನ ಬಚ್ಚಿಟ್ಟ ಮೇಲೆ ಅವ್ರು ಬಂದು ಕೇಳುವಾಗ ಅವಳು ಇಲ್ಲ, ಯೋಶುವ 2ನೇ ಅಧ್ಯಾಯ ಮನೆಗೆ ಹೋಗಿ ಓದಬೇಕು, ಹೋಮ್ವರ್ಕ್ ನಿಮಗೆ ಅದನ್ನು. ಆಗ ಅವರು ಹೋಗ್ಬಿಟ್ಟ ಮೇಲೆ ಈಗ ಮೇಲೆ ಬಂದು ಅವ್ರ ಮಲಗಕ್ಕೆ ಹೋಗಿದ್ದ ಮುಂಚೆ ಅವ್ರ ಜೊತೆ ಮಾತಾಡಿದല്ലോ. ನೋಡಿ, ಈಕೆ ಜೀವಿತ ಪಾಪದಲ್ಲಿದೆ, ಆದರೆ ಇಸ್ರಾಯೇಲ್ ದೇವರ ಮೇಲೆ ಈಕೆಗೆ ನಂಬಿಕೆ ಇತ್ತು. ಈಕೆ ಹೇಳಿದವ್ರನ್ನ ನೋಡಿ, ನಿಮ್ಮ ದೇವರ ಬಗ್ಗೆ ನಾವು ಕೇಳಿದ್ದೀವಿ, ನಿಮ್ಮ ದೇವರು ಕೆಂಪು ಸಮುದ್ರದ ವಿಭಾಗ ಮಾಡಿದರಂತೆ, ನಿಮ್ಮ ದೇವರು ಮನ್ನಾಲ ಕೊಟ್ಟರಂತೆ, ನಿಮ್ಮ ದೇವರು ಅದ್ಭುತಗಳನ್ನು ಮಾಡಿದರಂತೆ. ಈಗ ಹೇಳ್ತಾಳೆ, ಈ ಪಟ್ಟಣವನ್ನು ದೇವರು ನಿಮಗೆ ಕೊಡುವಾಗ ನಮ್ಮನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳಿರಿ. ಈಗ ನೋಡಿ, ಈಕೆ ಇವ್ರನ್ನ ರಕ್ಷಿಸಿದಾಳೆ, ಇವ್ರನ್ನ ಕಾಪಾಡಿದಾಳೆ. ಇವಳು ಏನು ಬೇಕಾದರೂ ಕೇಳ್ಬೋದು. ಯಾಕಂದರೆ ಇವಳಿಗೆ ಗೊತ್ತು ಇಸ್ರಾಯೇಲ್ ಜನಗಳನ್ನು ಐಗುಪ್ತಿಂದ ಬಿಡಿಸಿ ಬರುವಾಗ ಬೆಳ್ಳಿ ಬಂಗಾರ ಸಿಕ್ಕಿದವರಿಗೆ ಸ್ವಲ್ಪ ಬೆಳ್ಳಿ ಬಂಗಾರ ಕೊಡಿ ಅಂತ ಕೇಳ್ಬೋದಾಯ್ತು. ಅದು ಕೇಳಿಲ್ಲ. ಆ ಕೇಳ್ತಾಳೆ, ನಮ್ಮ ನೆನೆಸಿಕೊಳ್ಳಿರಿ. ಆಗ ಒಂದು ಮಾತು ಹೇಳಿದರು, ಒಂದು ಹಗ್ಗ ಕೊಟ್ಟರು ಅವರು. ಒಂದು ಹಗ್ಗ, ಈ ಕೆಂಪು ಹಗ್ಗ ಈ ಕಿಟಕಿಯಲ್ಲಿ ಕಟ್ಟಿರಬೇಕು. ಯಾವ ಕಿಟಕಿಯಿಂದ ಇವ್ರನ್ನ ಆಕೆ ಕಳಿಸಿದ್ಲು. ಆ ಕಾಲದಲ್ಲೆಲ್ಲ ಈ ಥರ ಎಲ್ಲ ಇರಲಿಲ್ಲ ಅಂತಾರೆ ಸರ್. ಓಪನ್ ಕಿಟಕಿಗಳಿತ್ತಂದರೆ ರಾತ್ರಿ ಸಮಯ ಮುಂಜಾನೆಯಲ್ಲಿ ಕಿಟಕಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಕೆ ಒಂದು ದಾರಿ ತೋರಿಸ್ತಾಳೆ. ಹಾಗೆ ಒಂದು ಹಗ್ಗ ಕೊಟ್ಟು ಈ ಹಗ್ಗ ಕಟ್ಟಿರಬೇಕು, ಆಗ ನಾವು ನಿಮ್ಮನ್ನು ರಕ್ಷಿಸ್ತೀನಿ. ಈಗ ನಾನು ಹೇಳ್ತೀನಿ, ಆ ಇಬ್ಬರು ಗೂಢಚಾರ ಮಾಡಿದ ಅವ್ರಿಗೆ ಗೊತ್ತಿಲ್ಲ ದೇವ್ರು ಯಾಕೆ ಬಿಡಿಸ್ತಾರಂತ. ಇನ್ನೂ ದೇವ್ರ ಪ್ಲ್ಯಾನೇ ಗೊತ್ತಿಲ್ಲ. ನಂಬಿಕೆ ಒಂದು ಮಾತು ಹೇಳಿದರು, ಹಲ್ಲೆಲೂಯಾ. ಈ ಪಟ್ಟಣವನ್ನು ನಮಗೆ ದೇವರು ಕೊಡುವಾಗ ನಾವು ನಿಮ್ಮನ್ನು ನೆನೆಸಿಕೊಳ್ತೀವಿ ಅಂತ ನೋಡಿ ಒಂದು ಮಾತು ಹೇಳಿದರು. ಹಾಗೆಯೇ ಈಗ ಎರಿಕೋ ಕೋಟೆ ಇವರು ಬಂದು ಸ್ತುತಿಸುವರಾಗಿದ್ದಾರೆ. ಎರಿಕೋ ಕೋಟೆ ಆ ಗೋಡೆ ಇದೆಲ್ಲ ಆದಮೇಲೆ ರಥ ಹೋಗ್ತದೆ. ಅದು ಬಿಡಿ, ರಾಹಾಬ್ ಮನೆ ಆ ಗೋಡೆ ಮೇಲೆ ಇತ್ತಂತೆ. ಒಂದು ಗೋಡೆ ಮೇಲೆ ಮನೆ ಇದೆ ಅಂತ ತಿಳ್ಕೊಳ್ಳಿ, ಎಷ್ಟು ದೊಡ್ಡ ಗೋಡೆ ಇದ್ದಿರ್ಬೋದು. ಹಾಗೆ ಅಂಥ ಒಂದು ಗೋಡೆ ಕೂಡ ಅವರು ಸ್ತುತಿಸುವಾಗ ಅದು ಬೀಳುವಾಗ ಈಕೆ ಕುಟುಂಬಕ್ಕೆ ಏನೂ ಆಗಲಿಲ್ಲ. ಹಲ್ಲೆಲೂಯಾ. ಈಗ ಆ ರಾಹಾಬನ ತಂದೆ ತಾಯಿ ಯಾರೆಲ್ಲ ಮನೆಯಲ್ಲಿ ಸೇರಿಸಿದಲ್ಲ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಆಚೆ ತಂದರು. ಆಮೆನ್. ಈ ವರ್ಷ ನನಗೂ ನಿಮಗೆ ನಿಮ್ಮ ಕುಟುಂಬದಲ್ಲಿ ಯಾರು ರಕ್ಷಣೆ ಹೊಂದಿಲ್ಲ, ಈಗಪ್ಪ ನಮಗೆ ಸ್ವಲ್ಪ ಬಂಗಾರ ಕೊಡು, ಕೆಲಸ ಕೊಡು, ಪ್ರಮೋಷನ್ ಕೊಡು, ಮನೆ ಸ್ವಲ್ಪ ಕಮ್ಮಿ ಮೊದಲು ಬೇಕು. ಈ ವರ್ಷ ನೀವು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ರಾಹಾಬ್ ಹತ್ರ ಕಲ್ತ್ಕೋಬೇಕು ನಾವು. ಆಕೆ ಏನು ಬೇಕಾ ಕೇಳಬೇಕಾಗಿದ್ದು, ನಮ್ಮ ಕುಟುಂಬನ ಸ್ವಲ್ಪ ಕರುಣಿಸಿ ಅಂತ ಆಕೆ ಆಸೆ ಪಟ್ಟ ಹಾಗೆ ಅವರ ಕುಟುಂಬವನ್ನೇ ಆ ದಿನ ಯೋಶುವ ನಿಮಿತ್ತವಾಗಿ ಕಾಪಾಡಲ್ಪಟ್ಟಿತ್ತು. ಅಲ್ಲ, ಹೇಗೆ ಆ ಕೆಂಪು ದಾರವನ್ನು ನೋಡಿ ಆಕೆಯನ್ನು ಬಿಡಿಸಿದ ಹಾಗೆ ಇವತ್ತು ಯೇಸು ಕ್ರಿಸ್ತನ ರಕ್ತ ಅದು ಕೆಂಪು ಬಣ್ಣ ಏನು ತೋರಿಸ್ತದೆ ಅಂದರೆ, ನನ್ನನ್ನು ನಿಮ್ಮನ್ನು ನಾವು ದೇವರ ಆಶ್ರಯಕ್ಕೆ ಬಂದಿರೋದ್ರಿಂದ ನಮ್ಮನ್ನು ದೇವರ ಕೋಪದಿಂದ ನಮಗೆ ಬಿಡುಗಡೆ ಆಗಿದೆ. ಇವತ್ತು ದೇವರ ದಯೆ ನಮ್ಮ ಮೇಲೆ ಇದೆ. ಆ ವಾಕ್ಯ ಓದಿ, ಯೋಹಾನ 3ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ ಓದನ್ನು. ಯೋಹಾನ 3ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರು. ಇವು ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ನಾನು ನೀವು ಪರಲೋಕಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಏನು ಕಾರಣ ಗೊತ್ತಾ? ಯೇಸುವೆ ಕಾರಣ. ಇವತ್ತೊಬ್ಬ ನರಕಕ್ಕೆ ಹೋಗ್ತಾನೆ ನೋಡಿ,
ಅವನು ಯಾಕೆ ನರಕಕ್ಕೆ ಹೋಗ್ತಾನೆ ಗೊತ್ತಾ? ಕುಡಿದ, ಅವನು ಕಳ್ತನ ಮಾಡಿದ, ತಪ್ಪು ಮಾಡಿ, ಅದಕ್ಕೆ ನರಕಕ್ಕೆ ಹೋಗಲ್ಲ. ಯೇಸುವನ್ನು ಅಂಗೀಕರಿಸ್ದೆ ಹೋಗ್ಬಿಟ್ರು. ಯಾರೆಲ್ಲ ಯೇಸುವನ್ನು ಅಂಗೀಕರಿಸದೆ ಹೋಗ್ತಾರೋ ಅವರೆಲ್ಲ ನರಕನ್ನೇ. ಆಗ ಯೇಸುವನ್ನು ಅಂಗೀಕರಿಸಿರೋ ನನಗೂ ನಿಮಗೇನಾಯಿತು? ತಂದೆಯ ಕೋಪದಿಂದ ತಪ್ಪಿಸ್ಕೊಬಿಟ್ಟು ನಾವು. ಈಗ ನೋಡಿ, ಶಿಲ್ಬೆ ಹೀಗಿರುತ್ತೆ ನೋಡಿ. ಈಗ ದೇವರ ಪರಿಶುದ್ಧತೆ ಹೈಟ್, ಅದು ದೇವರ ಪರಿಶುದ್ಧತೆ ಮನುಷ್ಯನ ಇಟ್ಟಕ್ಕಾಗಲ್ಲ. ಹಾಗೆ ಅವರ ಪ್ರೀತಿ ಆಗಲ್ಲ ಅದು. ಹಲ್ಲೆಲೂಯಾ, ಆಗಲ್ಲ. ಹಾಗಿರುವ ಸಮಯದಲ್ಲಿ ಇವತ್ತು ಈಗ ನಾವು ಎಷ್ಟೇ ಪಾಪ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಆಗ ಅವ್ರು ದೇವ್ರ ಸ್ಥಾನಕ್ಕೆ ಇರೋಕ್ಕಾಗಲ್ಲ. ಈಗ ಪಾಪದ ಸಂಬಳ ಮರಣ ಇಲ್ಲ, ಪಾಪಕ್ಕೆ ಶಿಕ್ಷೆ ಆಗಿ, ಈಗ ಪಾಪಕ್ಕೆ ಶಿಕ್ಷೆ ಆಗಬೇಕು, ನಮಗೆ ಶಿಕ್ಷೆ ಆಗಬೇಕು. ಅದು ನಮ್ಮ ದೇವ್ರ ಪ್ರೀತಿ ಮಾಡ್ತಾರೆ. ಅದಕ್ಕೆ ಆತನೇ ಮನುಷ್ಯನಾಗಿ ಬಂದು ಅವ್ರೇನು ಮಾಡಿದ್ರು? ನಮ್ಮ ಮರಣ, ನಮ್ಮ ಕಷ್ಟಗಳು ನಮ್ಮ ಮೇಲೆ ಬರಬೇಕಾಗಿದ್ದು, ಆ ರೋದ್ರ, ಆ ತಂದೆಯ ರೋದ್ರ ನಮ್ಮ ಮೇಲೆ ಬರಬೇಕಾಗಿದ್ದು, ಅದು ಯೇಸು ಮೇಲೆ ಹೋಗ್ಬಿಡ್ತು. ಇವತ್ತು ನನ್ನ ಮೇಲೆ, ನಿಮ್ಮ ಮೇಲೆ ಅವರ ಕೃಪೆ ಇದೆ. ಅವರು ಹಲ್ಲೆಲೂಯಾ. ಯಾವಾಗ ಇವತ್ತು ನಿಮಗೆ ಇದು ಕೊಡುವ ಸಮಯದಲ್ಲಿ ನೀವು ಇದನ್ನು ಕೈಯಲ್ಲಿಡುವಾಗ ನೀವು ಒಂದು ಹೇಳಬೇಕು, ದೇವರೇ ಯೇಸು ಸ್ವಾಮಿ, ನನಗೆ ಬರಬೇಕಾ ಎಲ್ಲ ದಂಡನೆಯನ್ನು, ತಂದೆಯ ಕೋಪ ನೀನು ಹೊತ್ತುಕೊಂಡು ನಿನ್ನ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ದೇವರೇ. ಅಪ್ಪ, ಒಂದು ಚಿಕ್ಕ ಹುಡುಗ ಅವರ ಅಪ್ಪ ಹತ್ರ ಬಂದು ಕೇಳಿದ, ಅಪ್ಪ ಈ ಯೆಹೋವ ದೇವರಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಮನಸ್ಸಂತರ ಹೊಂದ್ಬಿಟ್ರಾ? ಸ್ವಲ್ಪ ಒಳ್ಳೆ ಉಡಂಬಡಿಗೆ ಫುಲ್ ಫೈರ್ ಆಗಿದ್ದಾರೆ ಅವರು, ಬಡಿಯೋದು ಮಾಡ್ತಾರೆ. ಆದರೆ ಹೊಸ ಉಡಂಬಡಿಕೆಯಲ್ಲಿ ಚಿಕ್ಕ ಮಕ್ಕಳ ಹತ್ರ ಮಾತಾಡ್ತಾರೆ, ಅಲ್ಲಿ ಸಿಂಹನ ಮನೇಲಿ ಹೋಗಿ ಅವನ್ನೇ ಊಟ ಮಾಡ್ತಾರೆ. ಅವ್ರೇನೋ ರಕ್ಷಣೆ ಹೊಂದ್ಬಿಟ್ರ ಅಂತ ಕೇಳಿದ್ರಂದೆ. ಆಮೇಲೆ ಅವರಪ್ಪ ಇಲ್ಲ, ಹಂಗಲ್ಲಪ್ಪ, ಪರಿಶುದ್ಧತೆ ಹೈಟ್, ಅದು ಪರಿಶುದ್ಧತೆ ಯಾರಿಗೆ ಎಟ್ಟಕ್ಕಾಗಲ್ಲ. ಆದರೆ ಮಕ್ಕಳಿಗೆ, ಮನುಷ್ಯರಿಗೆ ಏನು ಮಾಡೋಕ್ಕಾಗ, ಅದನ್ನು ರೀಚ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಆ ದೇವರೇ ಮನುಷ್ಯನಾಗಿ ಬಂದುಬಿಟ್ರು. ಅವರು ಮನುಷ್ಯನಾಗಿ ಬಂದು ನನ್ನನ್ನು, ನಿಮ್ಮನ್ನು ರಕ್ಷಿಸಿದಾಗ ಶಿಲುಬೆ ಏನು ಗೊತ್ತಾ? ಶಿಲುಬೆ ತಂದೆಯ ಪ್ರೀತಿಯನ್ನು ನಮಗೆ ತೋರಿಸೋದೇ ಶಿಲುಬೆಯಾಗಿದೆ. ಈ ಚಿಕ್ಕ ಹುಡುಗನಿಗೆ ಕನ್ಫ್ಯೂಷನ್ ಇತ್ತ, ಹಾಗೆ ನಮಗೂ ಕೂಡ ಕನ್ಫ್ಯೂಷನ್ ಸ್ವಲ್ಪ ಜನಕ್ಕೆ ಇರ್ತದೆ. ಹಳ ಉಡಂಬಡಿಕೆ ಅಂದರೆ ಏಟು ಬೈಟು, ಅಲ್ಲಿಗೆ ಅಲ್ಲು, ಕಣ್ಣಿಗೆ ಕಣ್ಣು, ಹಾಗೆ ಹಂಗಲ್ಲ. ಹಾಗಿದ್ದಿದ್ರೆ ಯೆಹೋವ ತಂದೆ ಯೇಸುವನ್ನು ಕಳಿಸ್ಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಯೇಸುವನ್ನು ಈ ಭೂಮಿಗೆ ಕಳಿಸಿದಾರಂದರೆ ಅದೇ ಗುರುತು ನನ್ನನ್ನು, ನಿಮ್ಮನ್ನು ತಂದೆ ಪ್ರೀತಿ ಮಾಡುವರಾಗಿದ್ದಾರೆ. ಮ್ಯಾನ್ ಎಷ್ಟು ಪ್ರೀತಿ ಮಾಡಿದ್ರಂದರೆ ತನ್ನ ಜೀವವನ್ನೇ ನಮಗೆ ಕೊಟ್ಟಿದ್ದಾರೆ. ಆಗ ಇವತ್ತು ರಕ್ಷಣೆ ಅಂತ ಒಂದು ಬೇಕಂದರೆ ಅದು ಯೇಸುವಿನ ರಕ್ತದ ಮುಖಾಂತರನೇ ಆಗೋದಾಗಿದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೆ ಒಂದು ರಕ್ಷಣೆ ಹೊಂದಿಲ್ವಾ? ಏರಿಯಾದಲ್ಲಿ ಸಹೋದರರು ಅವ್ರಿಗಾಗಿ ಮಧ್ಯಸ್ಥರಾಗಿದ್ದು ಪ್ರಾರ್ಥನೆ ಮಾಡಿ. ಎರಡನೇದಾಗಿ ನೋಡಿ, ರೂತನಿಗೆ ಆಚೆ ತಂದ್ರಲ್ಲ, ನೀನು ಸರಿಯಿಲ್ಲ, ನಿನ್ನ ಕೆಲಸನೇ ಸರಿಯಿಲ್ಲ, ನೀನು ಒಂದು ಕೆಲಸ ಮಾಡಿ, ಎಲ್ಲ ಹೋಗಿ ಬದುಕು ಅಂತ ಕಳಿಸಲಿಲ್ಲ. ಅವ್ರನ್ನ ಅಂಗೀಕರಿಸಿಕೊಂಡ್ರು. ನಮ್ಮ ದೇವರು ಅಂಗೀಕರಿಸುವ ದೇವರು. ಎಷ್ಟೇ ಪಾಪಿ ಆಗಲಿ, ಎಷ್ಟೇ ಇರಲಿ, ನಾವು ದೇವರ ಹತ್ರ ಬಂದುಬಿಟ್ರೆ ನಮ್ಮನ್ನು ಕ್ಷಮಿಸಿ ಅಂಗೀಕರಿಸುವ ದೇವರು. ನೋಡಿ, ಈಗ ಈಕೆ ವ್ಯಭಿಚಾರದಲ್ಲಿ ಇದ್ದಿದ್ದು, ಆಕೆ ಒಂದು ದಿನ, ಆಕೆ ಒಂದು ಕುಟುಂಬವನ್ನು ದೇವರು ಕೊಟ್ಟರು. ಮತ್ತು 1ನೇ ಅಧ್ಯಾಯದಲ್ಲಿ ಹೋಗಿ ನೋಡಿ, ಸಲ್ಮಾನ್, ರಾಹಬ, ಆಕೆ ಮುಖಾಂತರ ಆ ಒಂದು ಮಗುವನ್ನು ಹೆರುವುದಕ್ಕೆ ರಾಹಬ್ ಒಂದು ಕಾರಣವಾಗಿದೆ. ಆಕೆಗೆ ಒಂದು ಕುಟುಂಬ ಜೀವಿತವನ್ನು ದೇವರು ಕೊಟ್ಟರು. ಇದುವರೆಗೂ ಹೇಗೋ ಜೀವಿಸ್ತಾ ಇದ್ದಳು, ಆಕೆ ಒಂದು ಕುಟುಂಬ ಜೀವಿತವನ್ನು ಕೊಟ್ಟು ಆಕೆ ಹೆಸರು ಕೂಡ ಯೇಸು ಕ್ರಿಸ್ತನ ಪಟ್ಟಿಯಲ್ಲಿ ಬರೆಯುವ ಹಾಗೆ ಮಾಡಿದರು. ಆಗ ನೋಡಿ, ಆ ಪಾಪದ ಜೀವಿತದ ಬಿಡಿಸಿ ಆಕೆನ ಬಾಳುವಂತೆ ಮಾಡಿದ ದೇವರು. ಇವತ್ತು ಬೇರೆ ನಮ್ಮನ್ನು ದೇವರು ಪಾಪದಿಂದ ಬಿಡಿಸಿ, ಶಾಪದಿಂದ ಬಿಡಿಸಿದ್ದು ಮಾತ್ರ ಅಲ್ಲ, 2021ರಲ್ಲಿ ನಾನು ನೀವು ಬಾಳುವಂತೆ ಮಾಡುವ ದೇವರು. ನಾನು ನೀವು ಕುಟುಂಬವಾಗಿ ಆಶೀರ್ವಾದವಾಗಿರುವಂತೆ ಮಾಡೋದು ಯಾರು ಗೊತ್ತಾ? ಯೇಸುವಿನ ರಕ್ತ ಅದು ನಮಗಾಗಿ ಮಾಡುವುದಾಗಿರ್ತದೆ. ಮೂರನೇದಾಗಿ ಏನು ಗೊತ್ತಾ? ನಮಗೂ ತಂದೆಗೆ ಐಕ್ಯತೆಯೇ ಇರಲಿಲ್ಲ, ಫೆಲೋಶಿಪ್ ಇರಲಿಲ್ಲ. ಯಾವಾಗ ಆದಮ್ ಪಾಪ ಮಾಡಿದ್ನೋ ದೂರ ಆಗಿಬಿಟ್ಟು, ಆದರೆ ಯೇಸುವಿನ ರಕ್ತ ನಮ್ಮನ್ನು ಮತ್ತೆ ತಂದೆ ಕೈ ಹಿಡಿಯುವ ಹಾಗೆ ಮಾಡಿತ್ತು. ಎಷ್ಟು ನಾನು ಹೇಳಿದೆ ನೋಡಿ, ಎಷ್ಟು ಮೋಸವಾಗಿದ್ದರೆ ಕೂಡ ಜಕ್ಕಾಯ, ಅವನು ಸುಂಕದವನು, ಊರೇ ಇಷ್ಟ ಆಗಲ್ಲ. ಜಕ್ಕಾಯ ಅಂದರೆ ಊರವ್ರಿಗೆ ಇಷ್ಟ ಆಗಲ್ಲ. ಅದೇ ಜಕ್ಕಾಯನಿಗೆ ಒಂದೇ ಒಂದು ಆಸೆ, ಏಸು ಅಂದರೆ ನೋಡಬೇಕಂತ. ಒಂದು ದಿವಸ ಅವ್ರ ಮರದ ಮೇಲೆ ಇದ್ದರೆ ಏಸು ಅವನ ಹೋಗಿ ಹೇಳಿದರೆ, ಇವತ್ತು ನೀನು ನನ್ನ ಮನೆಗೆ ಬರುತ್ತೇನೆ. ಆಮೆನ್. ಈಗ ನೋಡಿ, ಏಸು ಅವ್ರ ಮನೆಗೆ ಬಂದಿದ್ದ ತಕ್ಷಣ ಏನಾಯ್ತು ಗೊತ್ತಾ? ಅವನು ಇದುವರೆಗೂ ಯಾರಿಗೆಲ್ಲ ಮೋಸ ಮಾಡಿ 4 ಕೊಟ್ಬಿಡ್ತೀನಿ ಯೇಸು ಹೇಳಿದ್ರ? ಇಲ್ಲ, ಅವನೇ ಹಾಗೆ. ನೋಡಿ, ನೀವು ಎಷ್ಟು ಯೇಸು ಕ್ರಿಸ್ತನ ರಕ್ತವನ್ನು ಧ್ಯಾನಿಸ್ತೀರೋ, ಎಷ್ಟು ಯೇಸು ಕ್ರಿಸ್ತನ ರಕ್ತಕ್ಕೆ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರೋ, ಇದುವರೆಗೂ ನಾನು ಹೇಳ್ತೀನಿ ನೋಡಿ, ನಮ್ಮ ಜೀವಿತದಲ್ಲಿ ಕೆಲವುದು ಬಿಡಬೇಕಂದ್ರೆ ಕೂಡ ನಮ್ಮಿಂದ ಆಗ್ತಾ ಇಲ್ಲ. ಅದನ್ನು ಯಾರು ಬಿಡಿಸ್ತಾರೆ ಗೊತ್ತಾ? ನಮ್ಮ ಪ್ರಯಾಸದಿಂದ ಆಗಲ್ಲ, ಯೇಸುವಿನ ರಕ್ತದಿಂದ ಅದು ಸಾಧ್ಯ. ಇದುವರೆಗೂ ನೋಡಿ, ಜಕ್ಕಾಯಿಗೆ ಏನು ಹೇಳಿ, ಜಸ್ಟ್ ಯೇಸು ಬಂದರು ಅಷ್ಟೇ, ಏನೇನು ಬೇಕು ಎಲ್ಲ ಬಿಟ್ಟ ಹಾಗೇ. ಇದುವರೆಗೆ ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮಿಂದ ಅಸಾಧ್ಯವಾದ, ನೀವು ಯೇಸುವಿನ ರಕ್ತವನ್ನು ನೀವು ಪ್ರೀತಿಸುವಾಗ, ಅದನ್ನು ಧ್ಯಾನಿಸುವಾಗ, ನೀವು ಎಷ್ಟು ತಿಳ್ಕೊಳ್ತೀರಾ ಅದು ನಿಮ್ಮನ್ನು ಬಿಡುಗಡೆ ಮಾಡುವುದಾಗಿರ್ತದೆ.
ಒಂದು ಮನುಷ್ಯನಿದೆ ಅಂತ ತಿಳ್ಕೊಳ್ಳಿ, ಅವನಿಗೆ ಆಕ್ಸಿಡೆಂಟ್ ಆಗಿಬಿಡ್ತು, ಅವನ ರಕ್ತ ಎಲ್ಲ ಹೋಗ್ಬಿಡ್ತು ಅಂತ ತಿಳ್ಕೊಳ್ಳಿ. ಈಗ ನೋಡಿ, ಅವನ ಶರೀರ ಇದೆ, ಮೂಳೆ ಇದೆ, ಮಾಂಸ ಇದೆ, ನರಗಳಿದೆ, ಆದರೆ ಅವನಿಗೆ ಜೀವ ಇಲ್ಲ. ಅಲ್ಲಲ್ಲಿ ಜೀವ ಇಲ್ಲ. ಯಾಕೆ ಜೀವ ಇಲ್ಲ? ರಕ್ತ ಹೋಗ್ಬಿಡ್ತು. ದೇವರ ವಾಕ್ಯ ಹೇಳ್ತಿದೆ, ಮಾಂಸದ ಜೀವ ರಕ್ತದಲ್ಲಿದೆ. ಈಗ ಶರೀರ ಇದೆ, ಸ್ಟ್ರಕ್ಚರ್ ಇದೆ, ಮಾಂಸ ಇದೆ, ಎಲ್ಲ ಇದ್ರೂ ಕೂಡ ರಕ್ತ ಇಲ್ಲ ಅಂದರೆ ಜೀವ ಇಲ್ಲ. ಹಲ್ಲೆಲೂಯಾ. ಹಾಗೆ ಈ ದೇಶದಲ್ಲಿ ಎಷ್ಟೇ ಆರ್ಗನೈಸೇಷನ್ಗಳು ಬರಲಿ, ಎಷ್ಟೇ ನಿಯಮಗಳು ಬರಲಿ, ಏನೇ ಬಂದರೆ ಕೂಡ ಸಭೆ ಕ್ರಿಸ್ತನ ಶರೀರವಾಗಿದೆ. ಸಭೆಗೆ ಯೇಸುವಿನ ರಕ್ತ ಇಲ್ಲ ಅಂದರೆ ಸಭೆಗೆ ಜೀವ ಇಲ್ಲ. ಹಲ್ಲೆಲೂಯಾ. ಹೇಗೆ ಒಂದು ಶರೀರ ಅದಕ್ಕೆ ರಕ್ತ ಇಲ್ಲ ಅಂದರೆ ಜೀವ ಇಲ್ವೋ, ಇವತ್ತು ಈ ಒಂದೊಂದು ಸಭೆಗೆ ಜೀವ ಇದೆ ಅಂತ ಹೇಳಿದ್ರೆ ಅದು ಯೇಸುವಿನ ರಕ್ತದಿಂದಲೇ. ಆ ಜೀವ ಇವತ್ತು ನಮಗೆ ದೇವರು ಕೊಟ್ಟಿದ್ದಾರೆ. ನಮಗೆ ದೇವರು ಆ ಪ್ರೈಸ್, ಹಿ ಪೇಡ್ ದ ಪ್ರೈಸ್. ಇವತ್ತು ಇದನ್ನು ಕೈಯಲ್ಲಿ ಇಡುವ ಸಮಯದಲ್ಲಿ ಮುಂದೆ ಮನೆ ಕರ್ತರ ಮೇಜಕ್ಕೆ ಸಿದ್ಧ ಮಾಡಿಕೊಳ್ಳಿ. ಇದನ್ನು ಕೈಯಲ್ಲಿ ಇಡುವಾಗ ನೀವು 3 ಮಾತ್ರ ಹೇಳಿ. ನೀವು ದೇವರೇ, ನಾವೊಂದು ಕಾಲದಲ್ಲಿ ತಂದೆಯ ಕೋಪಕ್ಕೆ ನಾವು ಗುರಿಯಾಗಬೇಕಾಗಿತ್ತು, ಆದರೆ ತಂದೆ ಯೇಸು ಮೇಲೆ ಆ ಕೋಪನ ತೋರಿಸಿ ನಮ್ಗೇನು ಮಾಡಿ ಇವತ್ತು ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ದೇವರ ಕೃಪೆ, ಎರಡನೇದಾಗಿ ನಮ್ಮನ್ನು ಅಂಗೀಕರಿಸಿದರು. ನಿಮ್ಗೆ ಗೊತ್ತಾ ನೋಡಿ, ನೀವು ನಿಮ್ಮ ಜೀವಿತ ಯೋಚನೆ ಮಾಡಿ, ಯಾರು ಸ್ವಲ್ಪ ಏನೋ ಮಿಸ್ಟೇಕ್ ಮಾಡಲಿ, ಏನೋ ತಪ್ಪು ಮಾಡಿ, ಅವ್ರು ಸರಿ ಇಲ್ಲ, ಅವ್ರ ಜೊತೆ ಸೇರಿಬಿಡಿ ಅಂತ ಹೇಳ್ತೀವಿ. ಹಾಗೆ ನಾವು ಒಬ್ಬರು ಚಿಕ್ಕ ತಪ್ಪು ಮಾಡಿದ್ರೆ ಅವ್ರ ಜೊತೆ ಸೇರಿಬಿಡ ಅಂತ ಹೇಳುವಾಗ ನಾವು ದೇವ್ರ ಹತ್ರ ಸೇರ್ಲಿಕ್ಕೆ ನಮಗೆ ಅರ್ಹತೆನೇ ಇರಲಿಲ್ಲ, ಆದರೆ ದೇವರು ನಮ್ಮನ್ನು ಸೇರಿಸಿಕೊಂಡ್ರು. ಹಿ ಅಕ್ಸೆಪ್ಟೆಡ್ ಅಸ್. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಹಾಗೆ ಕಳ್ಕೊಂಡಿದ್ದ ಐಕ್ಯತೆಯನ್ನು ನಮಗೆ ಮತ್ತೆ ದೇವರು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನೇ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗದ ಹಾಗೆ ಬಿಡಲಿಲ್ಲ. ಈ ಯಹೂದ್ಯರು ಗೊತ್ತಾ ನಿಮಗೆ, ಹೋಲಿ ಪ್ಲೇಸ್ ಇತ್ತು, ಅದರಲ್ಲಿ ಅವ್ರಿಗೆ ಹೋಗೋದಿಲ್ಲ. ಆದರೆ ನನಗೂ ನಿಮಗೂ ಇವತ್ತು ಕೂಡ ಈ ನಿಮಿಷ ಕೂಡ ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುವ ಭಾಗ್ಯ ಹೇಗೆ ಸಿಕ್ತು ಗೊತ್ತಾ? ಯೇಸುವಿನ ರಕ್ತದಲ್ಲಿ. ಈಗ ಒಂದೇ ಒಂದು ಕಂಡೀಷನ್ ಅವ್ರು ಹೇಳಿದರು, ಒಂದು ವೇಳೆ ಈ ಹಗ್ಗ ನೀನು ಕಿಟಿಕಿ ಕಟ್ಟಿರಲಿಲ್ಲ ಅಂದರೆ ನಾವು ಗ್ಯಾರಂಟಿ ಕೊಡೋದಿಲ್ಲ. ಹಾಗೆಯೇ ಇವತ್ತು ನಮಗೂ ನೋಡಿ ಹೇಳ್ತಾರೆ ದೇವರು, ಇವತ್ತು ಯೇಸುವಿನ ರಕ್ತದಿಂದ ನಮ್ಮ ಕುಟುಂಬದವರು ರಕ್ಷಣೆ ಹೊಂದಿದವರು ತೊಳೆಯಲ್ಪಡಲಿಲ್ಲ ಅಂದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಪರಲೋಕ. ನಾವು ಒಳ್ಳೆಯವರಾಗಿರ್ಬೋದು, ನಾವು ದಾನ ಧರ್ಮಗಳು ಮಾಡ್ಬೋದು, ನಾವು ಒಳ್ಳೆಯ ಅನೇಕ ಮಾಡ್ಬೋದು, ಬಟ್ ದಟ್ ಈಸ್ ನಾಟ್ ಎ ಗ್ಯಾರಂಟಿ. ಗ್ಯಾರಂಟಿ ಯಾವಾಗ ಗೊತ್ತಾ? ಯೇಸುವಿನ ರಕ್ತ. ಆಕೆ ಅದನ್ನು ನಂಬಿದಲು ದೇವರಿಗೆ ಸ್ಥಳ ಕೊಟ್ಟಿರಲಿಲ್ವಾ? ಅದು ಹೇಗಾಗ್ತದೆ ಅಂತ ಇವ್ರಿಗೆ ಗೊತ್ತಿರಲಿಲ್ಲ. ಇದು ನಮ್ಮ ಕಾರ್ಯ ಇಲ್ಲ, ಅದು ದೇವರ ಕಾರ್ಯ. ನಮ್ಗೆ ಹಗ್ಗ ಕಟ್ಟಬೇಕಷ್ಟೇ, ಕೆಂಪು ಹಗ್ಗ. ರಕ್ಷಿಸೋದು ದೇವರ ಕೆಲಸ. ಹಳ್ಳಗಳು ತೋಡೋದು ನಮ್ಮ ಕೆಲಸ. ಮಳೆ ಬರ್ತದೋ ಗಾಳಿ ಬರ್ತದೋ ಇಲ್ವೋ, ಹಳ್ಳಗಳು ತುಂಬಿಸೋದು ದೇವರ ಕೆಲಸ. ಲಾಜರಸ್ ಸಮಾಧಿ ಮುಂದೆ ಕಲ್ಲು ತೆಗೆಯೋದು ನಮ್ಮ ಕೆಲಸ. ಲಾಜರಸ್ಗೆ ಜೀವ ಕೊಡೋದು ದೇವರ ಕೆಲಸ. ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ. ರಕ್ಷಿಸೋದು ದೇವರ ಕೆಲಸವಾಗಿದೆ. ಹಾಗೆ ದೇವರು ಹುಡುಕ್ತಾ ಇದ್ದಾರೆ ಇವತ್ತು, ಯಾರಾದರೂ ಒಬ್ಬರು ಇಲ್ವಾ ಅಂತ. ಆ ಒಬ್ಬರು ನಾನು ನೀವಾಗಿ ಈ ದಿನಗಳಲ್ಲಿ ಹೆಚ್ಚಿನ ಸಮಯ ಪರ್ವತದ ಮೇಲೆ ಇರೋಣ. ಯಾರೇ ಟೈಮ್ ಮಾಡಿದ್ರೆ ಫೋನ್ ಮಾಡಿ ಹೇಳಿ, ನಾನು ಪರ್ವತದ ಮೇಲೆ ಇದ್ದೀನಿ, ಕೆಳಗಡೆ ಬರೋಕ್ಕೆ ಟೈಮ್ ಇಲ್ಲ ಈಗ. ಆಮೆನ್. ಹಲ್ಲೆಲೂಯಾ. ಒಂದು ಹಾಡನ್ನು ಸೇರಿ ಹಾಡನ್ನು, ನಡುಗುವಂಥ ಕಾಲುಗಳನ್ನು ಕಂಡಿದ್ದೇವರೆಪ್ಪ, ನನ್ನ ಕಣ್ಣೀರಿಂದ ಬುಗ್ಗೆ ಆಯಿತು ಅಂತ ಆ ವಾಕ್ಯ ಹೇಳ್ತಿದೆ ನೋಡಿ. ಆ ಶಿಲ್ಬೆ ಭಾರವಾದ ಶಿಲ್ಬೆ, ಅದು ಕೆಳಗೆ ಇಳಿಸ್ಬೇಕು ಅಂತ ನೋಡ್ತಾರೆ. ನಾಗೇಂದ್ರ ನೋಡಿದ್ರೆ ಸ್ವಾಮಿ, ಅಯ್ಯೋ ನಾಗೇಂದ್ರನ ಇದನ್ನು ಇಳಿಸ್ಬಿಟ್ರೆ ಆಗೋದಿಲ್ಲ. ನಾನು ಪೀಟರ್ನ ನೋಡಿದರೆ ಯೇಸು ಸ್ವಾಮಿ, ಜಾಯಲ್ನ ನೋಡಿದರೆ ಯೇಸು ಸ್ವಾಮಿ. ಅದರಿಂದ ಆ ಶಿಲ್ಬೆನ ಅವ್ರು ಹೊರುವರಾಗಿದ್ದರು. ಆ ಮೊಳೆಗಳು ಸಾಧಾರಣ ಮೊಳೆಗಳು, ಚೂಪಾದ ಮೊಳೆಗಳು, ಅದನ್ನು ಬೇಡ ಅಂತ ಹೇಳಬೇಕು. ಅಲ್ಲಿ ಗೌರಮ್ಮನ ನೋಡಿದರೆ, ಅಲ್ಲಿ ಆ ಅರುಣ ಸಿಸ್ಟರ್ ನೋಡಿದ್ರು ದೇವರು. ಅದನ್ನು ದೇವರೇನು ಮಾಡಿದರು? ಸಹಿಸಿಕೊಂಡ್ರು. ಯೋಚನೆ ಮಾಡಿ ನೋಡಿ, ಇಬ್ರಾಹಿಂ 1-3 ವಾಕ್ಯ ಹೇಳ್ತದೆ, ಸಮಸ್ತವನ್ನು ತನ್ನ ವಾಕ್ಯದಲ್ಲಿ ನಿಲ್ಲಿಸಿರುವ ದೇವರು. ಈ ಇಡೀ ಜಗತ್ತೇ ಹೇಗೆ ನಿಂತಿದೆ ಗೊತ್ತಾ? ವಾಕ್ಯದಲ್ಲಿ ನಿಲ್ಲಿಸಿರುವ ಆ ದೇವರು ಬಿದ್ದೋದ್ರು ಅಂತ ವಾಕ್ಯ ಹೇಳ್ತದೆ. ಸಿಮಿಯೋನ್ ಬಂದು ಸಹಾಯ ಮಾಡಿದನ, ವಾಕ್ಯದಿಂದ ಜಗತ್ತೇ ನೆಲೆಸಿದ ದೇವರು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಕೆಳಗಡೆ ಬಿದ್ದಿರೋರು ಮತ್ತೆ ಎದ್ರು. ನನಗೋಸ್ಕರ ನಿಮ್ಮನ್ನು ರಕ್ಷಿಸಿದ ನಿಮ್ಮ ಕಣ್ಣುಗಳು ಆತನನ್ನೇ ನಾನು ನೋಡಿ ಹೇಳಿ, ಆತನ ನೋಡಿ ನಾವು ಆತನ ಪ್ರೀತಿಯನ್ನು ನಾನು ನೆನೆಸಿಕೊಳ್ಳೋಣ. ನಾವು ಪಟ್ಟಣದ ಆಚೆ ಇದ್ದು ನಾವು ಪಟ್ಟಣಕ್ಕೆ ಬರಲಿಕ್ಕೆ ಯೋಗ್ಯತೆ ಅರ್ಹತೆ ಇರಲಿಲ್ಲ. ದೇವರ ಸಮ್ಮುಖಕ್ಕೆ ಬರಲಿಕ್ಕೆ ನಮಗೆ ಅರ್ಹತೆ ಇರಲಿಲ್ಲ. ಯೇಸುವಿನ ರಕ್ತ ಆ ಅರ್ಹತೆಯನ್ನು ನಮಗೆ ಇವತ್ತು ಕೊಟ್ಟಿದೆ. ಇವತ್ತು
ನಾವು ಒಂದು ವೇಳೆ ರಹಬಾಗೆ ಬೇರೆ ಕಾರ್ಯಗಳ ಪಾಪದಲ್ಲಿ ಇದ್ದಿರ್ಬೋದು, ದೇವರು ನಮ್ಮನ್ನು ಅಂಗೀಕರಿಸಿದ್ದಾರೆ. ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಇನ್ ಹಿಸ್ ಫ್ಯಾಮಿಲಿ. ಆತನ ಕುಟುಂಬದಲ್ಲಿ ನಮ್ಮನ್ನು ಅಂಗೀಕರಿಸಿ ಇವತ್ತು ಅಂತ ಸ್ಥಾನವನ್ನು ಕೊಟ್ಟ ಯೇಸುವನ್ನು ನೋಡಿ ಹೇಳೋಣ. ನನ್ನ ಪ್ರೀತಿಸಿದೆ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನ್ನ ಯೋಚಿಸಿದೆ, ನನಗಾಗಿ ಜೀವ ನೀಡಿದೆ, ನನಗಾಗಿ ಜೀವನ ಇದೆ. ನಡುಗುವಂತ ಕಾಲ್ಗಳ ಕಣ್ಣೇ, ಕಣ್ಗಳು ಕಣ್ಣೀರಿನ ಹೊಗೆಯಾಗುವೆಯ. ಯೇಸುವಿನ ಕಾಲ್ಗಳನ್ನು ನೋಡಿ, ಕಾಲ್ಗಳ ಕಣ್ಣುಗಳು ಕಣ್ಣೀರಿನ ಹೊಗೆಯಾಗುವೆಯ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊರೆಗಳೆಂದು ಬೇಡವೆನ್ನಲಿಲ್ಲ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊರೆಗಳೆಂದು ಬೇಡವೆನ್ನಲಿಲ್ಲ. ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನಗಾಗಿ ಜೀವ ನೀಡಿದೆ, ನನಗಾಗಿ ಇದೆ. ಒಂದು ಪಾಸ್ಟರ್ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಅವರು ಅಮೇರಿಕಾದಲ್ಲಿ ಒಂದು ದಿವಸ 9 ವಯಸ್ಸಿರುವಾಗ ಒಂದು ಚರ್ಚ್ಗೆ ಹೋಗಿದ್ದಾರೆ. ಅವರು ಚರ್ಚಲ್ಲಿ ಇದ್ದರು. ಅವ್ರು ಚರ್ಚಲ್ಲಿ ಇರುವ ಸಮಯದಲ್ಲಿ ನೋಡಿ, ಅಲ್ಲಿ ಕೆಲವು ಟೆರರಿಸ್ಟು ಕೆಲವು ಏನು ಮಾಡ್ತಾರೆ, ಎಲ್ಲ ಚರ್ಚ್ಗಳನ್ನು ಒಡೆದಾಕೋದು ಹಾಗೆ ಮಾಡ್ತಾಯಿದ್ರು. ಈಗ ಇವ್ರು ಹೋಗ್ತಾ ಇದ್ದ ಆ ಚರ್ಚಿಗೆ ಅವತ್ತು ಕೆಲವರು ಟೆರರಿಸ್ಟ್ ಪ್ಲ್ಯಾನ್ ಮಾಡಿದ್ದಾರೆ. ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಇವತ್ತು ಈ ಚರ್ಚಿಗೆ ಬಾಂಬ್ ಇಡೋಣ, ಈ ಚರ್ಚ್ ಇವತ್ತು ಇಲ್ಲದ ಹಾಗೆ ಮಾಡೋಣ ಅಂತ. ಈ ಚರ್ಚ್ ಮುಂದೆ ಒಂದು ಹೋಟ್ಲ್ ಇದೆ. ಈ ಹೋಟ್ಲಲ್ಲಿ ಕುತ್ಕೊಂಡು ಅವರು ಆ ಲೈಫ್ ನೋಡ್ತಾ ಇದ್ರು. ಮುಗಿತೆ ಇವ್ರಿಗೆ ಏನು ಪ್ಲ್ಯಾನ್ ಅಂದರೆ, ಅವ್ರು ಆಚೆ ಬರುವಾಗ ನಾವು 5 ಜನ ಹೋಗೋಣ, ನಾವು 5 ಜನ ಹೋಗುವ ಸಮಯದಲ್ಲಿ ಬ್ಲಾಸ್ಟ್ ಮಾಡಿ ಆ ಚರ್ಚ್ಗೆ ಎಲ್ಲವನ್ನು ನಾಶಪಡಿಸ್ಬಿಡೋಣ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ರು. ಈಗ ಪ್ರೇಮ ಮುಗಿತದೆ. ದೇವರ ಆತ್ಮ ಹೋಟ್ಲಲ್ಲಿ ಈ 5 ಜನದ ಮೇಲೆ ಇಳಿಯುವಾಗ 5 ಜನಕ್ಕೆ ತಡ್ಕೊಳಕ್ಕಾಗಲಿಲ್ಲ. 4 ಜನ ಓಡಿಬಿಟ್ರು. ಒಬ್ಬ ಮಾತ್ರ ಗಟ್ಟಿಯಾಗಿ ವೈರಾಗ್ಯ ಅವರಿಗೆ. ಕೆಲವು ಮತದಲ್ಲಿ ಏನು ಗೊತ್ತಾ, ಜನಗಳನ್ನ ಸಾಯಿಸಿದ್ರೆ ಅವ್ರಿಗೆ ಸಂತೋಷ ಅಂತ, ಅದೆಂತ ಮತ ಗೊತ್ತಿಲ್ಲ ನಮಗೆ, ಪರವಾಗಿಲ್ಲ, ಅದು ಬೇಡ ಅದ್ರ ಬಗ್ಗೆ. ಈಗ ಒಬ್ಬ ಅಲ್ಲೇ ಅವ್ರು ನಿಂತಿದ್ದ. ಆಗ ಅವನಿಗೆ ತಡ್ಕೋಕ್ಕಾಗಲಿಲ್ಲ, ಅವ್ರು ಒಂಥರ ಮಾಡಿ ಬಿದ್ದುಬಿಟ್ಟ. ಈಗ ಹೋಟ್ಲವ್ರು ನೋಡಿದ್ರು ಎಲ್ಲ, ಈಗ ಜಗತ್ತಿಗೆ ಎಲ್ಲ ಒಂದು ಗೊತ್ತು ಏನು ಗೊತ್ತಾ, ಏನೇ ಪ್ರಶ್ನೆ ಅಂದರೆ ಚರ್ಚಿಗೆ ಕರ್ಕೊಂಡೋಗಿ ಚರ್ಚಲ್ಲಿ ಗುಣಪಡಿಸೋ ಒಂದು ದೇವರು ಇದ್ದಾರೆ. ಎಲ್ಲರಿಗೂ ಅವರಿಗೆ ಚರ್ಚ್ ಇದೆಲ್ಲ, ಚರ್ಚಿಗೆ ಕರ್ಕೊಂಡು ಬನ್ನಿ. ಈಗ ಚರ್ಚಿಗೆ ಕರ್ಕೊಂಡು ಬಂದರು ಅವನ್ನ. ಯೋಚನೆ ಮಾಡಿ ನೋಡಿ, ಚರ್ಚಿಗೆ ಬಾಂಬ್ ಇಡಬೇಕಂತ ಯೋಚನೆ ಮಾಡಿದ, ಅವನನ್ನೇ ಚರ್ಚಿಗೆ ಕರ್ಕೊಂಡು ಬಂದ ದೇವರು. ಚರ್ಚಿಗೆ ಬಂದರು, ಪಾಸ್ಟರ್ ಪ್ರೇಯರ್ ಮಾಡ್ತಾಯಿದ್ರು. ದೇವರ ಆತ್ಮ ಇವ್ರ ಮೇಲೆ ಇಳಿದ್ರು. ಇವನ್ ಮೊಣಕಾಲು ಹಾಕಿ ಅವನ ಲೈಫ್ ಸರೆಂಡರ್ ಮಾಡಿದ. ದೇವರೇ ನನ್ನ ಕ್ಷಮಿಸು, ಅವನು ಒಪ್ಕೊಂಡು ಅವನು ಈ ಥರ ಈಗೆಲ್ಲ ಪ್ಲ್ಯಾನ್ ಮಾಡಿ ಬಂದು, ಆದರೆ ಇಂಥ ಒಂದು ಒಳ್ಳೆ ದೇವರು ನಾನು ಅಂಗೀಕರಿಸುತ್ತೇನೆ. ಈ ಚಿಕ್ಕ ಹುಡುಗ 9 ವಯಸ್ಸಿದ್ದಲ್ಲ, ಇದೆಲ್ಲ ನೋಡ್ತಾ ಇದ್ರಲ್ಲ, ಇವ್ರಿಗೆ ದ್ವೇಷ. ಈ ಟೆರರಿಸ್ಟ್ಗೆ ಈ ದೇವರು ಸಮಯ ಕೊಡ್ತಾರಲ್ಲ, ಈ ಟೆರರಿಸ್ಟ್ಗೆ ಅಂಗೀಕರಿಸ್ತಾರಲ್ಲ, ಇವ್ರನ್ನ ಅಂಗೀಕರಿಸಬೇಡ್ದು ಅಂತ ಹಾಗೆ ಅವ್ರಿಗೆ ಕೋಪ ಇವರಿಗೆ. ಹಾಗೆ ಯಾರೆಲ್ಲ ನೋಡ್ತಾರೆ ಇವ್ರನ್ನೆಲ್ಲ ಶಪಿಸ್ತಾ ಇದ್ದಾರಂತೆ. ಅದೊಂದು ದಿವಸ ಅವ್ರಿಗೆ ದೇವರ ಪ್ರಸನ್ನತೆ ಅವ್ರ ಮೇಲೆ ಇಳಿದು ಬರುವಾಗ ಅವ್ರು ತಿಳ್ಕೊಂಡ್ರಂತೆ, ಇಂಥ ಟೆರರಿಸ್ಟನ್ನ ಕೂಡ, ಕೆಟ್ಟದನ್ನು ಬಯಸೋರನ್ನ ಕೂಡ ಅಂಗೀಕರಿಸುವ ಇಂಥ ಒಳ್ಳೆಯ ದೇವರು, ಆ ದೇವರು ಅಂತ. ಇವತ್ತು ಆ ದೇವರನ್ನ ಅಂಗೀಕರಿಸಿ ಒಂದು ಸೇವಕರಾಗಿ ಇವತ್ತು ಅವರ ಸಭೆಯಲ್ಲಿ ಸಾವಿರಾರು ಜನಗಳು ಅವ್ರ ಸೇವೆ ಮಾಡ್ತಾ ಇದ್ದಾರೆ. ಎಂಥ ಒಂದು ದೇವರು ನಮ್ಮ ದೇವರು. ಆಮೆನ್. ಒಂದು ಸಾರಿ ಕೂಡ ನಾವು ಸಿರಿ ಹೇಳೋಣ. ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನಗಾಗಿ ಜೀವ ನೀಡಿದೆ, ನನಗಾಗಿ ಜೀವ ನೀಡಿದೆ. ರಕ್ತ ಸುರಿದು ಬಾಧೆ ಪಡ ಹಿಂಜರಿಯಲಿಲ್ಲ, ಮರಣಾದ ಸಮಯದಲ್ಲಿ ನನ್ನ ಮರೆಯಲಿಲ್ಲ. ರಕ್ತ ಸುರಿದು ಬಾಧೆ ಪಡ ಹಿಂಜರಿಯಲಿಲ್ಲ, ಮರಣಾದ ಸಮಯದಲ್ಲಿ ನನ್ನ ಮರೆಯಲಿಲ್ಲ. ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ ನೀ, ನನ್ನ ಯೋಚಿಸಿದೆ ನೀ, ನನ್ನ ಪ್ರೀತಿಸಿದೆ
ಹೇಳಿದೆ, ಯೇಸು ಸ್ವಾಮಿ ರೊಟ್ಟಿಯನ್ನು ಕೈಯಲ್ಲಿ ತಗೊಂಡು ಸ್ತೋತ್ರ ಮಾಡಿದರು ಅಂತ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆಯಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ, ನೀನು ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ ಮಾಡುತ್ತೇವೆ ದೇವರಪ್ಪ. ಅದನ್ನು ಮುರಿದು ಶಿಷ್ಯರು ಕೊಟ್ಟು ಹೇಳಿದರು, ನಿಮಗಾಗಿ ಮುರಿಯಲ್ಪಡುವ ನನ್ನ ಶರೀರ ನೀ ಕೂಡಿ ಬರುವಾಗ ನನ್ನ ನೆನಪು ಮಾಡಿಕೊಳ್ಳಿರಿ. ಆ ಯೇಸುವಿನ ಪ್ರೀತಿಯನ್ನು, ನಮ್ಮನ್ನು ಅಂಗೀಕರಿಸಿದ ಪ್ರೀತಿ, ಪಟ್ಟಣದ ಆಚೆಯಿಂದ ನಮ್ಮನ್ನು ಒಳಗೆ ತಂದ ಆ ಪ್ರೀತಿಯನ್ನು ನೆನೆಸಿಕೊಂಡು ಇದರಲ್ಲಿ ಪಾಲ್ಗೊಳ್ಳೋಣ. ಹಾಗೆ ದ್ರಾಕ್ಷರಸ ಕೈಲಿಡಿದು ಹೇಳಿದರು, ಇದು ನಿಮಗಾಗಿ ಸುರಿಯಲ್ಪಡುವ ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಅನೇಕರ ಪಾಪ ಕ್ಷಮಾಪಣೆಗಾಗಿ ಸುರಿಯಲ್ಪಡುವ ನನ್ನ ರಕ್ತ ಅಂತ. ರಕ್ತಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಅಂತ. ಯೇಸು ತನ್ನ ರಕ್ತದಿಂದ ನಮ್ಮ ಮೇಲೆ ಬರಬೇಕಾಗಿರುವ ತಂದೆಯ ರೋದ್ರ, ಆ ಕೋಪ ಯೇಸು ಮೇಲೆ ಹೋಗಿ ನಮಗೆ ಕೃಪೆಯನ್ನು ತಂದ ಆ ಯೇಸುವನ್ನು ನೆನೆಸಿದಲ್ಲಿ ನಾವು ಪಾಲ್ಗೊಳ್ಳೋಣ. ನಾವು ಒಂದೆರಡು ಮಾತು ಪ್ರೇಯರ್ ಮಾಡಿ ಆಶೀರ್ವಾದ ಮಾಡಿ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ, ಪರಿಶುದ್ಧನೆ 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 ಯೇಸುವೆ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ ಎರಡನೇ ಆರಾಧನೆಯಲ್ಲಿ ಕೂಡ ಅಪ್ಪ ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ, ನಿನ್ನ ಅಭಿಷೇಕ ಆವರಿಸಿಕೊಂಡಿದ್ದಕ್ಕಾಗಿ ಕೂಡ ಸ್ತೋತ್ರ ಯೇಸು ಸ್ವಾಮಿ. ಹೌದಪ್ಪ, ಈಗೋ ಕೀರ್ತನೆ 23 ಸ್ವಾಮಿ 1, 2, 3 ವಚನದಂತೆ ಸ್ವಾಮಿ, ಯೆಹೋವನು ನನಗೆ ಕುರುಬನು ಕೊರೆತ ಪಡೆನು ಅಂತ ಹೇಳಿದ ಪ್ರಕಾರವಾಗಿ ಈ ಯೇಸುವಿನ ನಾಮದಲ್ಲಪ್ಪ ಈ ವರ್ಷದಲ್ಲಪ್ಪ ಈಗ ಸ್ವಾಮಿ ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ಇಲ್ಲಿ ಬಂದಿರತಕ್ಕಂಥ ಮಕ್ಕಳನ್ನು ನೀನು ಆಶೀರ್ವದಿಸಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಹೌದು ಕರ್ತನೆ, ಕರ್ತನ ಮೇಜಲ್ಲಿ ಕೂಡ ಸ್ವಾಮಿ ಭಾಗವಹಿಸಿದ್ದಾರೆ ಸ್ವಾಮಿ. ಅಪ್ಪ, ಇನ್ನೂ ಭಾಗವಹಿಸ್ತಕ್ಕಂಥ ಮಕ್ಕಳನ್ನ ಕೂಡ ಸ್ವಾಮಿ ಅವರ ಹೃದಯದಲ್ಲಿ ನೀನು ಮಾತನಾಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನೀ ತಾನೇ ಸ್ವಾಮಿ ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿರ್ತೇವೆ ತಂದೆಯೇ, ಆಮೆನ್ ಆಮೆನ್. ಒಂದು ಹಾಡನ್ನು ನಾವೆಲ್ಲರೂ ನಿಂತ್ಕೊಳ್ಳೋಣ. ಥರ್ಡ್ ಸರ್ವೀಸಲ್ಲಿ ಕ್ಷಮೆ ಕೇಳಬೇಕಂತ ಅನಿಸ್ತದೆ, ತುಂಬ ಲೇಟ್ ಮಾಡಿಬಿಟ್ಟೆ. ಜೀವದಿಂದ ಇದ್ದ ಯೇಸುವೆ ನಾ ಬಾಳುವೆ ನಿನಗಾಗಿ. ಎಲ್ಲ ಹೇಳಿ, ಜೀವದಿಂದ ಇದ್ದ ಯೇಸುವೆ ನಾನು ಬಾಳುವೆ ನಿನಗಾಗಿ. ಈ ವರ್ಷ ನಾನು ನೀವು ನಮಗೋಸ್ಕರ ಕಡಿಮೆ ಮಾಡಿ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಹಿತರಿಗಾಗಿ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸು ದೇವರಪ್ಪ. ಬಿತ್ತನೆ ಮಾಡೋ ಎಲ್ಲ ಕರಗಳು ದೇವರಪ್ಪ 30, 60, 100ರಷ್ಟು ಇದರ ಫಲವನ್ನು ಕಾಣಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಜೀವದಿಂದ ಇದ್ದ ಯೇಸುವೆ. ಥ್ಯಾಂಕ್ ಯು ಲಾರ್ಡ್. ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀ ಒಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀ ಒಬ್ಬನೇ. ಬೇರೆ ರಕ್ತ ಕುಡಿತದೆ, ನಮ್ಮ ಯೇಸು ರಕ್ತ ಕೊಟ್ಟರು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತನಿಯೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಯೇ ನನ್ನ ಧೂಳಿನಿಂದ ಎತ್ತಿದೆ. ಸರ್ವಶಕ್ತನಿಯೇ. Hallelujah, 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 hallelujah. ಶಿಲುಬೆಯ ಆಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಯೇಸು ನನ್ನನ್ನು ರಕ್ಷಿಸಿದ. ಸಂತೋಷ ಪಡೋರು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಯೇ ನನ್ನ ಧೂಳಿನಿಂದ ಎತ್ತಿದೆ. ಸಮಾಧಾನ ಕರ್ತನಿಯೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ನನ್ನ ಧೂಳಿನಿಂದ ಎತ್ತಿದೆ. ಸರಿಯಾ? Hallelujah, hallelujah,
ಅಂಗೀಕರಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇವೆ. ತಂದೆ ದೇವರೇ, ನಿನ್ನ ಪ್ರೀತಿ ದೊಡ್ಡದು ದೇವರೇ ಅಪ್ಪ. ನಮ್ಮನ್ನು ಅಂಗೀಕರಿಸಿದ ಆತನೇ ಇವತ್ತು ಯಾಜಕರ ಅಭಿಷೇಕ, ರಾಜನ ಅಭಿಷೇಕ ನನಗೆ ಕೊಟ್ಟು ನಿಲ್ಲಿಸಿರುವ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ದೇವರಪ್ಪ. ಬಂದೆಲ್ಲರನ್ನು ಕೂಡ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಈ ವರ್ಷ ಕೊಟ್ಟಿರುವ ಒಂದೊಂದು ವಾಗ್ದಾನಗಳು ಹೌದು ಆಮೇನ್ ಅಂತ ನೆರವೇರುವಂತೆ ಪ್ರಾರ್ಥಿಸುತ್ತೇನೆ. ಆದಿಕಾಂಡ 50ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಾನು ಪರಾಮರಿಸುತ್ತೇನೆ ಅಂತ ದೇವರಪ್ಪ, ಪೋಷಿಸುತ್ತೇನೆ ಅಂತ. ಈ ವರ್ಷ ದೇವರಿಂದ ಪೋಷಿಸಲ್ಪಡುವ ವರ್ಷವಾಗಿರಲಿ. ಕೀರ್ತನೆ 5 ಪ್ರಕಾರ ನಿನ್ನ ತಾಯಿ ನಮಗೆ ದೊಡ್ಡ ಗುರಾಣಿಯಾಗಿದ್ದು ಈ ವರ್ಷ ನಾವು ಒಂದು ಹೆಚ್ಚಾಗಿ ಉಲ್ಲಾಸಿಸಿ ಹರ್ಷಿಸಿ ನಿಮ್ಮ ನಾಮ ಮಹಿಮೆ ಪಡಿಸುವಂತೆ ಇವತ್ತು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಶುಭ ಕೃಪೆ ಮಾತ್ರ ಹಿಂಬಾಲಿಸಲಿದ್ದೇವರಪ್ಪ. ದೊಡ್ಡ ಕಾರ್ಯಗಳನ್ನು ಮಾಡು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ನನ್ನ ಮನವೇ ಯೆಹೋವನನು, ನನ್ನ ಮನವೇ ಆತನು ಮಾಡಿದ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಮೂರನೇ ಸರ್ವಿಸ್ಲಿ ಬರುವ ಪ್ರತಿಯೊಬ್ಬರೊಂದಿಗೂ ಇರಲಿ. ಆಮೇಲೆ ದೇವರು ಕೊಟ್ಟ ಅವರ ಪ್ರೀತಿ, ಅವರ ರಕ್ಷಣೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಆಮೆನ್. ಯು ಆರ್ ಬ್ಲೆಸ್ಡ್. ನೀವು ಧನ್ಯರು, ನೀವು ಆಶೀರ್ವದಿಸಲ್ಪಟ್ಟವರು. ಕೇಳಿದ ವಾಕ್ಯ ಪ್ರಕಾರ ದೇವರನ್ನು ಮಹಿಮೆಯಾಗಿ ನಡೆಸುತ್ತಾರೆ. ಆಮೆನ್.